ब्रज के अभिमान हरि गान गाओ, हरि गान गाओ। हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ। हरि नाम प्यारा, सबका सहारा। हरि नाम जप के, सुख शांति पाओ। 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 ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ನಮ್ಮ ಗುರುಗಳಾದ ಅಮರ ಗುರುಗಳಿಗೂ ನಮಸ್ಕಾರಗಳು. ಹಾಗೂ ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೂ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಟು ದ ಸತ್ಸಂಗ. ನಮಸ್ಕಾರಮ್ಮ, ವಿ ಕ್ಯಾನ್ ಗೋ ಅಹೆಡ್. ಧನ್ಯವಾದಗಳು ಅಣ್ಣ. ಪ್ರಶ್ನೆ ಕೇಳಲಿಕ್ಕೆ ಮೂರು ವಿಧಾನಗಳಿದೆ. ಒಂದು, ನೀವು ವಿಡಿಯೋವನ್ನು ಆನ್ ಮಾಡಿ ಕೈಯನ್ನು ಎತ್ತುವುದರ ಮೂಲಕ ಪ್ರಶ್ನೆಯನ್ನ ಕೇಳಬಹುದು, ಅಥವಾ ಹ್ಯಾಂಡ್ ರೈಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಬಳಕೆ ಮಾಡಿ ಪ್ರಶ್ನೆಯನ್ನ ಕೇಳಬಹುದು. ಹಾಗೆ ನಿಮ್ಗೆ ಆಗೋದಿಲ್ಲ ಅನ್ನೋದಾದ್ರೆ ಚಾಟ್ ಅಲ್ಲಿ ಕೂಡ ಪ್ರಶ್ನೆಯನ್ನ ಬರೆದು ಕೇಳಬಹುದು. ಧನ್ಯವಾದಗಳು. ಈಗ ಮೊದಲನೇದಾಗಿ ನಾವು ಗ್ಯಾಲರಿ ಮೋಡ್ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಯಾರಿಗಾದ್ರೂ ವಿಡಿಯೋವನ್ನು ಆನ್ ಮಾಡಿ ಪ್ರಶ್ನೆಯನ್ನ ಕೇಳಬೇಕು ಅನ್ನೋಂಥದ್ದು ಏನಾದ್ರೂ ಇದ್ರೆ ದಯವಿಟ್ಟು ವಿಡಿಯೋವನ್ನು ಆನ್ ಮಾಡಿ ಪ್ರಶ್ನೆಯನ್ನು ಕೇಳಿ. ಅಣ್ಣ, ಮೀನ್ವೈಲ್ ರೀಸೆಂಟ್ ಆಗಿ ಇರೋ ವಿಡಿಯೋಸ್ ಇಂದ, ಯೂಟ್ಯೂಬ್ ವಿಡಿಯೋಸ್ ಇಂದ ನಾನು ಕೆಲವೊಂದು ಕ್ವಶನ್ಸ್ ನ ತಗೊಳಕ್ಕೆ ಪರ್ಮಿಷನ್ ತಗೊಳ್ತೀನಣ್ಣ? ಥ್ಯಾಂಕ್ ಯು ಅಣ್ಣ. ರಾಕೇಶ್ ಅನ್ನೋರು ಪಾವಗಡ ಶನೇಶ್ವರ ಟೆಂಪಲ್ ಬಗ್ಗೆ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ ಅಣ್ಣ. ಅಲ್ಲಮ್ಮ, ನಮ್ಗೆ ಗೊತ್ತಿಲ್ಲಮ್ಮ ಆ ಕ್ಷೇತ್ರ ಬಗ್ಗೆ. ಓಕೆ ಅಣ್ಣ. ಮುಂದಿನ ಪ್ರಶ್ನೆ, ಪವನ್ ಕಾಳಿ ಅನ್ನೋರು ಸ್ತ್ರೀ ದೋಷ ಮತ್ತೆ ನಾಗದೋಷ ಪರಿಹಾರವನ್ನ ದಯವಿಟ್ಟು ತಿಳಿಸಿ ಅಂತ 6 days ಬ್ಯಾಕ್ ಕೇಳಿದ್ದಾರೆ ಅಣ್ಣ. ಅದೆಲ್ಲ ಡಿಪೆಂಡ್ಸ್ ಆನ್ ದೇರ್ ಕರ್ಮ. ಅಣ್ಣ, ನೀವು ಮ್ಯೂಟ್ ಆಗಿದ್ದೀರಾ ಅಣ್ಣ, ಅನ್ಮ್ಯೂಟ್ ಆಗ್ಬೇಕಣ್ಣ. ಆಯ್ತಮ್ಮ, ಮ್ಯೂಟ್ ಆಯ್ತು. ಅಣ್ಣ ದಯವಿಟ್ಟು.
ಅದರ ಬಗ್ಗೆ ಡಿಪೆಂಡ್ಸ್ ಆನ್ ಈಚ್ ಒನ್ಸ್ ಕರ್ಮ ಅಂಡ್ ದೇರ್ ಹಾರೋಸ್ಕೋಪ್. ಓಕೆ ಓಕೆ ಅಣ್ಣ. ಜನರಲ್ ಆಗಿ ಇದೆ ಅದಕ್ಕೆ ದಾರಿ. ಅದು ಪ್ರಾಪರ್ ಆಗಿ ಅವರು ಫಸ್ಟ್ ಆಫ್ ಆಲ್ ಅವ್ರ ಜಾತಕದಲ್ಲಿ ಈ ತರ ದೋಷ ಇದೆ ಅಂತ ತಿಳ್ಕೊಬೇಕು. ಅದು ತಿಳ್ಕೊಬೇಕಂದ್ರೆ ಮೊದಲು ಅವರು ಹುಟ್ಟಿದ ಟೈಮ್ ಸರಿಯಾಗಿದೆ ಅಂತ ತಿಳ್ಕೊಬೇಕು. ಆ ಟೈಮ್ ಸರಿಯಾಗಿದ್ರೆ ಆ ಜಾತಕ ಸರಿಯಾಗಿರ್ತದೆ. ಅದನ್ ಪ್ರಕಾರ ಒಂದು ಒಳ್ಳೆ ಅಸ್ಟ್ರಾಲಜರ್ ಹತ್ರ ಹೋದ್ರೆ ಅವ್ರು ಹೇಳ್ತಾರೆ ಇದೆಯಾ ಇಲ್ಲ ಅಂತ. ಅದಕ್ಕೆ ಅವ್ರು ಪರಿಹಾರ ಹೇಳ್ತಾರೆ ಯಾವ ತರ ಮಾಡ್ಬೇಕು. ಓಕೆ ಅಣ್ಣ, ಧನ್ಯವಾದಗಳು ಅಣ್ಣ. ಯಾರಾದ್ರೂ ನೀವು ಪದೇ ಪದೇ ಅನ್ಮ್ಯೂಟ್ ಆಗ್ತಾ ಇದ್ರೆ ನಾನು ಮೀಟಿಂಗ್ ನ ರಿಮೂವ್ ಮಾಡ್ತೀನಿ. ದಯವಿಟ್ಟು ನೀವು ಮ್ಯೂಟ್ ಅಲ್ಲಿ ಇರೋ, ನಾನು ಮ್ಯೂಟ್ ಸೆಟ್ಟಿಂಗ್ಸ್ ಇಟ್ಟಿರ್ತೀನಿ, ದಯವಿಟ್ಟು ಯಾರು ಬಲವಂತದಿಂದ ಅನ್ಮ್ಯೂಟ್ ಮಾಡಬೇಡಿ. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ ಬಂದು, ಲಾಸ್ಟ್ ವೀಕ್ ಐ ಸಾ in one video Amara voice in the WhatsApp group chat. Is that the real voice of Amara ಅಂತ ಅಂದ್ಬಿಟ್ಟು ರಾಕೇಶ್ ಅನ್ನೋರು ಕೇಳಿದ್ದಾರೆ ಅಣ್ಣ. ಸೊ ನನ್ಗೆ ಗೊತ್ತಿಲ್ಲಮ್ಮ. ಲೆಟ್ ದೆಮ್ ಕಮ್ ಟು ಮನೋವತಿ. ವಿ ಪ್ಲೇ ದ ವಾಯ್ಸ್ ಆಫ್ ಅಮರ ಒನ್ಸ್ ಇನ್ ಅ ವೈಲ್. ದಟ್ ಈಸ್ ದ ಒರಿಜಿನಲ್ ವಾಯ್ಸ್. ಓಕೆ, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಡಾಕ್ಟರ್ ರಾಜ್ಕುಮಾರ್ ವಾಸ್ ರಾಮಕೃಷ್ಣ ಪರಮಹಂಸ ಡಿಸೈಪಲ್. ಈಸ್ ದಟ್ ಟ್ರೂ ಅಂತ ಕೇಳಿದ್ದಾರೆ ಅಣ್ಣ. ನೋ ಕಾಮೆಂಟ್ಸ್. ಓಕೆ, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಒನ್ ಸೆಕೆಂಡ್, ಲೆಟ್ ಮೀ ಫಸ್ಟ್. ಈಗ ನಾವು ಗ್ಯಾಲರಿ ಮೋಡ್ಗೆ ವಾಪಸ್ ಹೋಗೋಣ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನು ಕೇಳಿ. ನರಸಿಂಹ ಜಯಂತಿಯ ಶುಭಾಶಯಗಳು ಅಂತ ಈಗ ಮೀಟಿಂಗ್ ಚಾಟ್ ಅಲ್ಲಿ ತಿಳಿಸಿದ್ದಾರೆ. ಸೊ ತಮ್ಮೆಲ್ಲರಿಗೂ ನರಸಿಂಹ ಜಯಂತಿಯ ಶುಭಾಶಯಗಳು. ಅಣ್ಣ, ಒಂದು ಪ್ರಶ್ನೆ ಬಂದಿದೆ. ನಮಸ್ಕಾರ ಅಣ್ಣ, ಟೆಲಿಪತಿಕ್ ವೇವ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡಿ ಅಂತ ಕೇಳಿದ್ದಾರೆ. Telepathy is one of Siddhi during our spiritual sadhana. So when you practice spiritual sadhana, you get that Siddhi. You can use in a good way. Okay, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಅಮರ ಗುರುಗಳ ಫೋಟೋವನ್ನು ನಾವು ಯಾವ ಡೈರೆಕ್ಷನ್ ನಲ್ಲಿ ಇಡಬೇಕು ಅಂತ ಕೇಳಿದ್ದಾರೆ ಅಣ್ಣ 10 days ಬ್ಯಾಕ್. ಅವರು ಎಲ್ಲಿ ಇಡೋದ್ ಬೇಡ, ಅವ್ರ ಹೃದಯದಲ್ಲಿ ಅವ್ರನ್ನ ಪರ್ಮನೆಂಟ್ ಆಗಿ ಇಟ್ಕೊಂಡ್ರೆ ಸಾಕು. ದಟ್ ಈಸ್ ದ ಪರ್ಮನೆಂಟ್ ಪ್ಲೇಸ್. ಟ್ರೈ ಟು ಡೂ ದಟ್. ಅದನ್ನ ಪ್ರಯತ್ನ ಪಡಿ. ಅವ್ರನ್ನ ನಿಮ್ ಹೃದಯದಲ್ಲಿ ಇಟ್ಕೊಂಡು ಅವ್ರನ್ನ ಸ್ಮರಣೆ ಮಾಡಿ ಸಂಪೂರ್ಣವಾಗಿ ಅವ್ರನ್ನ ನಂಬಿ. ಓಕೆ, ಧನ್ಯವಾದಗಳನ್ನ. ಒಬ್ರು ಅಕ್ಕ ಅವರ ಅನುಭವವನ್ನ ಶೇರ್ ಮಾಡಿದ್ದಾರೆ 11 days ಬ್ಯಾಕ್ ಒನ್ ಆಫ್ ದ ವಿಡಿಯೋಸ್ ಅಲ್ಲಿ. ಸರ್, ನಾನು ಧ್ಯಾನ ಮಾಡೋಕೆ ಶುರು ಮಾಡಿ 3 ವರ್ಷ ಆಯ್ತು. ಆದ್ರೆ ಕಳೆದ 1 ವರ್ಷದಿಂದ ಧ್ಯಾನ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಅಮರ ಮಹರ್ಷಿ ಅವರ ಧ್ಯಾನ ಮಾಡೋಕೆ ಶುರು ಮಾಡಿದೆ. ನೀವು ಹೇಳಿಕೊಟ್ಟ ರೀತಿಯಲ್ಲಿ ಧ್ಯಾನವನ್ನ ಮಾಡ್ತಾ ಇದ್ದೇನೆ. ಕನಸಿನಲ್ಲಿ ಒಂದು ದೊಡ್ಡ ಎಲಿಫೆಂಟ್ ಕಾಣಿಸ್ಕೊಂಡಿದೆ. ನಾನು ಏನಾದ್ರೂ ಮಾಡ್ಬಿಡುತ್ತೆ ಅಂತ ತುಂಬಾ ಒಂದು ಹೈಡ್ ಔಟ್ ಅಂದ್ರೆ ಬಚ್ಚಿಟ್ಕೊಳ್ಳೋಕೆ ಹೋಗ್ತಾ ಇದ್ದೆ. ಬಟ್ ಆದ್ರೆ ಮತ್ತೊಂದು ದೊಡ್ಡ ಎಲಿಫೆಂಟ್ ಬಂದು ನನ್ನ ಉದ್ದದ ಜಡೆಯನ್ನ ಮುಟ್ಟಿ ಬ್ಲೆಸ್ ಮಾಡಿ ಹೋಯ್ತು. ಇದರ ಸೂಚನೆ ಏನು ಅಣ್ಣ ಅಂತ ತಿಳ್ಕೊಬೇಕು ಅಂತ ಒಬ್ರು ಕೇಳಿದ್ದಾರೆ ಅಣ್ಣ. It is a divine experience and a blessings of Guru Amara indicating ಅದನ್ನ ಅವರು ಆ ಧ್ಯಾನವನ್ನು ಏನು ಹೇಳ್ಕೊಟ್ಟಿದೀವೋ ಅದನ್ನ ಸಂಪೂರ್ಣವಾಗಿ ನಂಬಿಕೆಯಿಂದ, ಶ್ರದ್ಧೆ, ಭಕ್ತಿಯಿಂದ ಅದನ್ನ ಫಾಲೋ ಮಾಡ್ಬೇಕು. ದಿನ ಬಿಡಬಾರ್ದು ಅದನ್ನ. ದಟ್ ಈಸ್ ಅದೇ ಅವರು ಪೀಸ್ ಕೊಡೋದು ಗುರು ಅಮರಾಗೆ. ಧನ್ಯವಾದಗಳು ಅಣ್ಣ. ಈಗ ನಾವು ವಾಪಸ್ ಗ್ಯಾಲರಿ ಮೋಡ್ಗೆ ಬಂದಿದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ವಿಡಿಯೋವನ್ನು ಆನ್ ಮಾಡಿ ಪ್ರಶ್ನೆ ಕೇಳಿ. ಒಂದ್ ವೇಳೆ ವಿಡಿಯೋ ಆನ್ ಮಾಡ್ಲಿಕ್ಕೆ ನಿಮ್ಗೆ ಅನ್ಕಂಫರ್ಟಬಲ್ ಆಗಿದ್ದೀರಾ ಅಂದ್ರೆ ವಿಡಿಯೋ ಆಫ್ ನಲ್ಲಿ ಇದ್ರೂ ಕೂಡ ಅನ್ಮ್ಯೂಟ್ಗೆ ನೀವು ರಿಕ್ವೆಸ್ಟ್ ಮಾಡಬಹುದು. ಹಾಗೆ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನ ಬಳಕೆ ಮಾಡಬಹುದು ನಿಮ್ ವಿಡಿಯೋ ಆಫ್ ಇದ್ರೂ ಕೂಡ. ಸೊ ಯಾರು ಹೆಸಿಟೇಟ್ ಮಾಡಬೇಡಿ. ಪ್ರಶ್ನೆಯನ್ನ ಕೇಳೋರಿದ್ರೆ ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ಅಣ್ಣ, ರಾಮಪ್ರಿಯ ಸರ್ ಚೆನ್ನಾಗಿದ್ದಾರಾ ಅಂತ ಒಬ್ರು ಕೇಳಿದ್ದಾರೆ ಅಣ್ಣ. ನಮ್ಮನ್ ಕೇಳಿದ್ರೆ ಹೆಂಗ ಅವ್ರನ್ನ ಕೇಳ್ಬೇಕದು ಪ್ರಶ್ನೆ ಅಲ್ವಾ? ಎಸ್ ಅಣ್ಣ.
ಓಕೆ ಅಣ್ಣ ಇದೆಲ್ಲ ಇವನ್ ಇದೆ. ಕಂಟಿನ್ಯೂಸ್ಲಿ ಈ ಪ್ರಶ್ನೆಗಳೆಲ್ಲ ಅವಾಯ್ಡ್ ಮಾಡು ಪವಿತ್ರ. ಓಕೆ ಅಣ್ಣ Zoom ಓಕೆ meeting ಅಲ್ಲಿ ಇಟ್ಸ್ ನಾಟ್ ಕರೆಕ್ಟ್. ಎಸ್ ಅಣ್ಣ ಅವ್ರು ಬಟ್ ಚೆನ್ನಾಗಿದ್ದಾರಾ ಇವ್ರು since you ಚೆನ್ನಾಗಿದ್ದಾರಾ have ಅಂತ told me ಕೇಳೋದೆಲ್ಲ. to not skip questions, I had asked ಅಣ್ಣ. No, you should segregate which is to be taken in the Zoom meeting, which is not to be taken. Okay ಅಣ್ಣ This is a spiritual meeting meant for certain cause. ಅವ್ರು Yes. ಚೆನ್ನಾಗಿದಾರ ಇವ್ರು ಚೆನ್ನಾಗಿದಾರ ಅಂತ ಕೇಳೋದು ತಪ್ಪು. yes ಅಣ್ಣ ತಿಳ್ಕೊಂಡು ಏನ್ ಮಾಡ್ತಾರೆ ಇವರು? ಅವ್ರು I will- ಚೆನ್ನಾಗಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ ಇವರು? yes ಅಣ್ಣ I will surely try to filter out certain questions ಅಣ್ಣ. ಧನ್ಯವಾದಗಳು. ವರುಣ್ ಅಣ್ಣ ಮಾತಾಡಿ ಅಣ್ಣ. ನಮಸ್ಕಾರ ಸರ್. ನಮಸ್ಕಾರ ಅರುಣ್. Sir, in the Amaravani book, it was given how Amara was able to counter the dragon and put it back to sleep. I was amazed. So, like what they show in these movies where they show these creatures like dragons or other types of beings, they really do exist in the universe, no, sir? Like, it's so vast, it's like amazing, right, sir? It was existing in our Bhuloka itself one time. Okay. We should have seen the Godzilla movie, no? Yeah. The Godzilla existed. The movie was taken on an actual confrontation with the Godzilla by the Russians. Okay. So these type of creatures that they show in movies like giant snakes, giant lizards, giant scorpions or giant spiders, in the Brahmanda they do exist on another plane, right, sir? If Amara, In our earth itself, they existed in a particular kala, in a particular yuga. okay, It's not in Brahmanda. On our own earth, they existed. okay. So people, when they think about such things, they just don't jog their imagination. These things are for real, but you can't talk about this with people. You can only talk about this with some like-minded people, but not with everyone, sir. They'll think that, yeah. Thank you, sir. Discard ಮಾಡ್ಕೋಬೇಕು. ಹೌದು sir. ನಮಸ್ಕಾರ. Thank you, sir. ಧನ್ಯವಾದಗಳು. ಮುಂದಿನ ಪ್ರಶ್ನೆ, ಮದುವೆ ಆದವರು ಗಂಡನ ಹೆಸರನ್ನು ಹೇಳಬಾರದು ಅಂತ ಹೇಳ್ತಾರೆ. ಸೊ ಗಂಡನಿಗೆ ಆಯುಷ್ಯ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇದು ನಿಜಾನ ಅಂತ ಒಬ್ರು ಕೇಳಿದ್ದಾರೆ ಅಣ್ಣ. ನೋಡಿಮ್ಮ, ಆ ಕಾಲದಲ್ಲಿ ಪತಿವ್ರತ ಧರ್ಮ ಅಂತ ಒಂದಿತ್ತು. ಆ ಪತಿವ್ರತ ಧರ್ಮದಿಂದ ಅವರು ಅದನ್ನು ಆಚರಿಸ್ತಾ ಇದ್ರು. ಇಟ್ ಈಸ್ ಒನ್ ಆಫ್ ದ ಧರ್ಮ ಫಾರ್ ಪತಿವ್ರತ ಟು ಬಿ ಫಾಲೋಡ್. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ನಮಸ್ಕಾರ ಅಣ್ಣ. ಕನಸಿನಲ್ಲಿ ನನ್ನ ವೈಫ್ ಹೆಣ್ಣು ಮಗುವಿಗೆ ಜನ್ಮವನ್ನ ನೀಡ್ತಾ ಇದ್ದಾರೆ, ಮತ್ತೆ ಆ ಮಗು ನನ್ನ ವೈಫ್ ಪಕ್ಕದಲ್ಲಿ ಆಡ್ತಾ ಇತ್ತು. ಈ ರೀತಿ ಕನಸು ಕಳೆದ 2 ದಿನಗಳಿಂದ ಬೀಳ್ತಾ ಇದೆ. ಇದರ ಬಗ್ಗೆ ಸ್ವಲ್ಪ ದಯವಿಟ್ಟು ತಿಳಿಸಿ ಅಣ್ಣ ಅಂತ ಒಬ್ರು ಅಣ್ಣ ಕೇಳಿದ್ದಾರೆ. ಅವರು ಇಸ್ ಮ್ಯಾರಿಡ್ ಏನು ಅದೆಲ್ಲ ಡೀಟೇಲ್ಸ್ ಕೊಟ್ರೆ ವಿ ಕ್ಯಾನ್ ಆನ್ಸರ್ ದಿಸ್ ಕ್ವಶನ್. ಅಣ್ಣ, ಅವ್ರ ವೈಫ್ ಕನಸಿನಲ್ಲಿ ಒಂದು ಮಗುಗೆ ಅವರು ಡೆಲಿವರ್ ಮಾಡ್ತಾ ಇರೋ ತರ, ಮತ್ತೆ ಆ ಮಗು ಅವ್ರ ಪಕ್ಕದಲ್ಲಿ ಆಟ ಆಡ್ತಾ ಇರೋ ತರ ಕನಸು ಬಂದಿದೆ ಅಂತ ಅವ್ರು ಹೇಳಿದ್ದಾರೆ ಅಣ್ಣ. ಹಿ ಈಸ್ ಮೇ ಬಿ ಫ್ಯೂಚರ್ ಅವ್ರಿಗೆ ಒಂದು ಮಗು ಹುಟ್ಟುತ್ತದೆ. ಅದು ಒಂದು ಫ್ಯೂಚರ್ ಅನ್ನು ಅವ್ರು ನೋಡಿದ್ದಾರೆ ಅವರು. ಓಕೆ, ಧನ್ಯವಾದಗಳು ಅಣ್ಣ. 1 ಸೆಕೆಂಡ್ ಅಣ್ಣ. ಅಣ್ಣ ಕೈಂಡ್ಲಿ ಅನ್ಮ್ಯೂಟ್ ಅಣ್ಣ. ಮುಂದಿನ ಪ್ರಶ್ನೆ, ಹಲೋ ಸರ್, ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರದ ಬಗ್ಗೆ ತಿಳಿಸಿ. ಅಮರ ಧ್ಯಾನದ ನಂತರ ಡೈಲಿ 108 ಬಾರಿ ನಾನು ಈ ಚಾಂಟ್ ಅನ್ನು ಮಾಡಬಹುದಾ ಅಂತ ಕೇಳಿದ್ದಾರೆ ಅಣ್ಣ. ಅಣ್ಣ, ನೀವು ಮ್ಯೂಟ್ ಆಗ್ತಾ ಇದ್ದೀರಾ ಅಣ್ಣ, ದಯವಿಟ್ಟು ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಮಾಡಿದ್ದೀನಿ ನಿಮ್ಮ ಪವಿತ್ರ. ಓಕೆ ಅಣ್ಣ, ಪ್ಲೀಸ್. ಸ್ಕ್ರೀನ್ ಬೇರೆ ತರ ಬಂದ್ಬಿಡ್ತು ಪವಿತ್ರ. ಓಕೆ, ಇಸ್ ಇಟ್ ಓಕೆ ಅಣ್ಣ? ನೌ ಆರ್ ಯು ಕಂಫರ್ಟಬಲ್? No, now it's okay. It's come back to normal. Okay, yes sir. Please carry on, please. ಹೇಳಿ. ಓಕೆ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರದ ಬಗ್ಗೆ ತಿಳಿಸಿ, ಹಾಗೂ ಅಮರ ಧ್ಯಾನದ ನಂತರ 108 ಬಾರಿ ಈ ಮಂತ್ರವನ್ನು ನಾವು ಚಾಂಟ್ ಮಾಡಬಹುದಾ ಅಂತ ಕೇಳಿದ್ದಾರೆ.
ಖಂಡಿತ ಮಾಡಬಹುದಮ್ಮ. ಈ ಮಂತ್ರವನ್ನು ನಾರದ ಮಹರ್ಷಿ ಧ್ರುವನ್ಗೆ ಕೊಟ್ಟಿರೋದು. ಆ ಮಗು ಧ್ರುವ ಇದನ್ನು ನಿಷ್ಠೆಯಿಂದ ನಂಬಿಕೊಂಡು ಪರಿಪೂರ್ಣವಾಗಿ ಧ್ಯಾನ ಮಾಡೋದು. ಆ ಭಗವಂತ ಮಹಾವಿಷ್ಣು ಬಂದು ಅವರಿಗೆ ಪ್ರತ್ಯಕ್ಷ ಮಾಡಿ ಅವರಿಗೆ ಕೇಳಿದ ವರ ಕೊಟ್ಟರು. ದಟ್ ಈಸ್ ಮಂತ್ರ. ಓಂ ನಮೋ ಭಗವತೆ ವಾಸುದೇವಾಯ. ಧನ್ಯವಾದಗಳು. ಅದು ಅವರು ಒಂದು ಗುರು ಹತ್ರದಿಂದ ದೀಕ್ಷೆ ತಗೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಅವ್ರಿಗೆ ಯಾರು ಗುರು ಸಿಕ್ಕಿಲ್ಲ ಅಂದ್ರೆ ವೇದವ್ಯಾಸ ಮಹರ್ಷಿ ಹೇಳ್ದಂಗೆ ವಸುದೇವ ಸುತಂ ದೇವಂ ಕಂಸ ಚಾನೂರ ಮರ್ದನಂ ದೇವಿಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಆ ಭಗವಂತ ಶ್ರೀ ಕೃಷ್ಣನ್ನೇ ಗುರುವಾಗಿ ಸ್ವೀಕರಿಸಿಕೊಂಡು ಅವ್ರ ಕಮಲ ಪಾದದಿಂದ ಆ ಮಂತ್ರವನ್ನು ಮಾನಸಿಕವಾಗಿ ಉಪದೇಶ ತಕೊಂಡು ಅದನ್ನ ಅವರು ಪ್ರಾಕ್ಟೀಸ್ ಮಾಡಬಹುದು. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಪ್ರಾಣವಿದ್ಯಾ ಬಗ್ಗೆ ಹೇಳಿ ಅಣ್ಣ, ನಮಗೂ ಕೂಡ ಕೇಳ್ಬೇಕು ಅಂತ ಇದೆ ಅಂತ ಕೇಳಿದ್ದಾರೆ. ಅಮ್ಮ ಅದು ಕೇಳೋದೆಲ್ಲ ಮಾಡುವ, ಅದು ವಿದ್ಯೆ. ಅದನ್ನ ಪ್ರಾಕ್ಟೀಸ್ ಇಟ್. ಅರ್ಥ ಆಯ್ತಾ? ಅದೆಲ್ಲ ಝೂಮ್ ಮೀಟಿಂಗ್ ನಲ್ಲಿ ಹೇಳಕ್ ಆಗಲ್ಲ. ಒಂದು ಹೊತ್ತಿಗೆ ಬರ್ಲಿ, we will let them know about it. ಓಕೆ ಓಕೆ ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ನಾವು ಸ್ವ ಅಧ್ಯಾಯ ಮಾಡಿದ್ದು ಸ್ವಲ್ಪ ವರ್ಷ ನಂತರ ಮರೆತು ಹೋಗುತ್ತದೆ, ಇದರಿಂದ ಆತ್ಮಕ್ಕೆ ಪ್ರಯೋಜನ ಆಗುತ್ತದೆಯಾ? ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ ಅಣ್ಣ. ಪ್ರಶ್ನೆ ಕರೆಕ್ಟ್ ಇಲ್ಲ ಪವಿತ್ರ. ಅದೇನು ಸ್ವಾಧ್ಯಾಯ ಸ್ವಾಧ್ಯಾಯ ಅಂದ್ರೆ ಓನ್ ಏನು? ಆಗಿ ಅಧ್ಯಯನ ಮಾಡಿರುವಂತದ್ದು ಅನ್ನೋ ಮೀನಿಂಗ್ ವರ್ಡ್ ಕೊಡುತ್ತೆ. ಮಂಜುನಾಥ್ ಅಣ್ಣ, ನಿಮ್ಗೆ You ಪ್ರಶ್ನೆ have clear? ನಿಮಗೆ ಗುರು ಇರ್ಲೇಬೇಕಮ್ಮ. ಗುರು ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಸ್ಪಿರಿಚುವಲ್ ಆಗಿ ಯು ಹ್ಯಾವ್ ಟು, ನೀವು ಮುಂದೆ ಹೋಗ್ಬೇಕಂದ್ರೆ ಒಂದು ಗುರುವನ್ನ ನೀವು ಪಡ್ಕೊಳ್ಳೇಬೇಕು. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಲುಕ್ಸ್ ಲೈಕ್ the days mentioned by Satish sir is near where missiles and drones from other countries could hit Bengaluru. Is the time near now ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇನ್ ದ ನಿಯರ್ ಫ್ಯೂಚರ್. Okay, ಧನ್ಯವಾದಗಳನ್ನು. ಮಲಗುವ ಕೋಣೆಯಲ್ಲಿ ದೇವರ ಫೋಟೋವನ್ನು ಇಡಬಹುದೇ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಹೃದಯದಲ್ಲಿ ಇಟ್ಕೊಳ್ಳಿ ಫೋಟೋಗಳು. ಎಲ್ಲಾ ಕಡೆ ಫೋಟೋಗಳು ಇಡಬೇಡಿ. ಇಟ್ಸ್ ಆಫ್ ನೋ ಯೂಸ್. ಮೇಕ್ ಯುವರ್ ಹೃದಯ ಆಸ್ ದ ಟೆಂಪಲ್. ಪ್ಲೇಸ್ ಇನ್ ಯುವರ್ ಹೃದಯ ದ ಡಿವಿನಿಟಿ ಅಂಡ್ ಡೂ ದ ಆರಾಧನೆ. ಮಾನಸಿಕವಾಗಿ ಪೂಜೆ ಮಾಡಿ, ಧ್ಯಾನ ಮಾಡಿ, ಆರಾಧನೆ ಮಾಡಿ ಕಲ್ತ್ಕೊಳ್ಳಿ. ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಧನ್ಯವಾದಗಳಣ್ಣ. ಮುಂದೆ ಒಬ್ರು ಅಕ್ಕ ಪ್ರಶ್ನೆ ಕೇಳಿದ್ದಾರೆ. ಅಣ್ಣ, ನಮ್ಮನೆ ಪಕ್ಕದಲ್ಲಿ ಒಬ್ರು ಗುರು ಅಂತ ಇದ್ದಾರೆ. ಅವರು ನನಗೆ 2 ಬಾಳೆಹಣ್ಣನ್ನ ಕೊಟ್ಟು ನನಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ ಅಂತ ಅಂದ್ರು. ಇದಕ್ಕೆ ಏನಾದ್ರೂ ಮೀನಿಂಗ್ ಇದೆಯಾ ಅಣ್ಣ ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಅಲ್ಲ, ಇವ್ರು ಹೇಳೋದು ಪ್ರಶ್ನೆ ಏನು? ಅವ್ರು ಇವ್ರಿಗೆ ಬಾಳೆಹಣ್ಣು ಕೊಟ್ಟು ಇವ್ರು ಅವ್ರಿಗೆ ನಮಸ್ಕಾರ ಮಾಡ್ಬೇಕು ಕಾಲಿನಲ್ಲಿ ಬಿದ್ದು. ಈ ಅಕ್ಕಗೆ 2 ಬಾಳೆಹಣ್ಣ ಕೊಟ್ಟು ನನಗೆ ಕಾಲಿಗೆ ಬಿದ್ದು, ಅಂದ್ರೆ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ಮಾಡಿ ಅಂತ ಕೇಳಿದ್ದಾರೆ. ಸೊ ಇದ್ರ ಮೀನಿಂಗ್ ಏನು ಅಂತ ಕೇಳಿದ್ದಾರೆ. ಯೂಶಲ್ ಆಗಿ ಕರೆಕ್ಟ್ ಆಗಿ ಯಾವ ಗುರುನು ಹೇಳಲ್ಲಮ್ಮ ಆತರ. ಕಾಲಿನಲ್ಲಿ ಬೀಳಿ ಅಂತ ಹೇಳಲ್ಲ. ಒಂದೇ ಸೆಕೆಂಡ್ ಅಣ್ಣ. ಜಯಾಕ, ನಾನ್ ನಿಮ್ ಪ್ರಶ್ನೆನ ಕರೆಕ್ಟ್ ಆಗಿ ಕೇಳಿದಿನ, ಹಾಗೂ ನಿಮ್ ಪ್ರಶ್ನೆ ಕರೆಕ್ಟ್ ಆಗಿ ಕೇಳಿ ಉತ್ತರ ಕರೆಕ್ಟ್ ಆಗಿ ಬಂದಿದ್ರೆ ಓಕೆ, ಇಲ್ಲಾಂದ್ರೆ ನಿಮ್ ಪ್ರಶ್ನೆಯನ್ನ ವಿಸ್ತಾರವಾಗಿ ಬರೀರಿ, ನಾನು ಕೇಳ್ತೇನೆ. ಧನ್ಯವಾದಗಳು ಅಕ್ಕ. ಅಣ್ಣ, ಮುಂದಿನ ಪ್ರಶ್ನೆ, ನಮಸ್ತೆ ಅಣ್ಣ. ಇಂದು ಮುಂಜಾನೆ 5 ಗಂಟೆ ಸಮಯದಲ್ಲಿ ಒಬ್ಬ ವಯಸ್ಸಾದ ಹಳೆ ಸಾಧು ನಾನು ಮಲಗಿದ್ದ ಜಾಗದಲ್ಲಿ ಬಂದು ನನ್ನ ಮೇಲೆ ಏನೋ ಮಂತ್ರ ಹೇಳುತ್ತಿರುವಂತೆ ಕೈ ಬೆರಳುಗಳನ್ನು ಮಡಿಸಿ ತೆಗೆಯುವುದು ಮಾಡುತ್ತಿದ್ದರು ಅಣ್ಣ. ಇದರ ಅರ್ಥ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ತಿಳಿಸಿ ಅಂತ ಒಬ್ರು ಕೇಳಿದ್ದಾರೆ ಅಣ್ಣ. ಇದೇನ ಹಾಸ್ಟೆಲ್ ಎಕ್ಸ್ಪೀರಿಯನ್ಸ್ ಅಮ್ಮ? ಎಸ್ ಅಣ್ಣ, ಕನ್ಸು ಹೇಳ್ತಾ ಇದಾರೆ ಅವರು. ಇಟ್ಸ್ ಡಿವೈನ್ ಬ್ಲೆಸ್ಸಿಂಗ್ಸ್ ಬೈ ಎ ಡಿವೈನ್ ಪರ್ಸನಾಲಿಟಿ. ಇದಿದೆಯಲ್ಲ. ಓಕೆ, ಧನ್ಯವಾದಗಳಣ್ಣ. ನಾನು ಕೊನೆಯ ಬಾರಿ ಹೇಳ್ತಾ ಇದ್ದೀನಿ, ಕೆಲವೊಬ್ರು ಅನ್ಮ್ಯೂಟ್ ಮಾಡ್ತಾ ಇದ್ದೀರಾ ಅವಾಗ ನಾನು ರಿಮೂವ್ ಮಾಡ್ತೇನೆ. ದಯವಿಟ್ಟು ಈ ರೀತಿ ಡಿಸ್ಟರ್ಬೆನ್ಸ್ ನ ಕ್ರಿಯೇಟ್ ಮಾಡಬೇಡಿ. ನಾನು ಎಲ್ಲಾರನ್ನೂ ಡಿಫಾಲ್ಟ್ ಆಗಿ ಮ್ಯೂಟ್ ಮಾಡಿರ್ತೇನೆ. ಧನ್ಯವಾದಗಳು. ಅನಿತಾ ಅಕ್ಕ, ನೀವು 3rd ಟೈಮ್ ಅನ್ಮ್ಯೂಟ್ ಮಾಡ್ತಾ ಇದ್ದೀರಾ. ಅನಿತಾ ಅಕ್ಕ, ನಿಮ್ ಮೊಬೈಲ್ ಮಕ್ಕಳ ಕಡೆ ಇರ್ಬೋದು, ದಯವಿಟ್ಟು ನೋಡಿ ಮ್ಯೂಟ್ ಅಲ್ಲಿ ಇಟ್ಕೊಳ್ಳಿ. ನೀವು ಮೊಬೈಲ್ ನ ಹ್ಯಾಂಡಲ್ ಮಾಡಿ ಅನಿತಾ ಅಕ್ಕ. ಧನ್ಯವಾದಗಳು ಅಕ್ಕ.
ಅಂಡ್ ಐ ಆಮ್ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ಕ್ವೆಶನ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಕನಸಿನಲ್ಲಿ ಒಂದು ಹದ್ದು ಶೋಲ್ಡರ್ ಮೇಲೆ ಕೂತ್ಕೊಂಡಿರೋ ಹಾಗೆ ಕನಸು ಬಿದ್ದಿದೆ, ವಾಟ್ ಈಸ್ ದ ಮೀನಿಂಗ್ ಅಂತ ಕೇಳಿದ್ದಾರೆ ಅಣ್ಣ. ಒಳ್ಳೇದಮ್ಮ, ಇಟ್ಸ್ ಎ ವೆರಿ ಗುಡ್ ಡಿವೈನ್ ಬ್ಲೆಸಿಂಗ್ಸ್ ಆಫ್ ಗರುಡ ಹಿಮ್ಸೆಲ್ಫ್ ಆನ್ ಬಿಹಾಫ್ ಆಫ್ ಭಗವಾನ್ ಮಹಾವಿಷ್ಣು. ಓಕೆ ಅಣ್ಣ, ಜಯ ಅಕ್ಕ ಅವರು ಅವ್ರ ಪ್ರಶ್ನೆಯನ್ನ ವಿಸ್ತಾರವಾಗಿ ಹೇಳಿದ್ದಾರೆ. ದ ನೇಮ್ ಆಫ್ ದ ಪರ್ಸನ್ ಹೂ ಆಸ್ ಟು ಬ್ಲೆಸ್ ಜಯ ಅಕ್ಕ, ಹಿಸ್ ನೇಮ್ ಇಸ್ ಗುರುಪ್ರಸಾದ್. ಅವ್ರ ಗುರು ಅಲ್ಲ, ಈಸ್ ಜಸ್ಟ್ ಅ ನಾರ್ಮಲ್ ಪರ್ಸನ್. ಅವರು ಜಯ ಅಕ್ಕ ಅವರಿಗೆ ಆಶೀರ್ವಾದ ಮಾಡಿ ಅಂತ ಕೇಳಿದ್ದಾರೆ ಅಂತೆ ಅಣ್ಣ. ಸುಮ್ನೆ ಎಲ್ಲ ಹೋಗಿ ಅವ್ರು ಇವ್ರ ಕಾಲದಲ್ಲಿ ಬೀಳೋದು ಬೇಡ. ಟ್ರೈ ಟು ಬಿ ವೆರಿ ಕೇರ್ಫುಲ್. ಆ ಬಾಳೆಹಣ್ಣು ಕೊಡ್ತಾರೆ, ಆ ಬಾಳೆಹಣ್ಣಲ್ಲಿ ಏನಿರ್ತದೋ ಯಾರಿಗ್ ಗೊತ್ತು. ಎಸ್ ಅಣ್ಣ. ಆಸ್ ದೆಮ್ ಟು ಬಿ ವೆರಿ ಕೇರ್ಫುಲ್. ಭಯ ಇರಲ್ಲ, ರಾತ್ರಿ ಆಯ್ತಮ್ಮ. ಹೋಗ್ತಾರಲ್ಲಪ್ಪ ಅಂತ ಭಯ ಇರಲ್ಲ. ಅಣ್ಣ, ಜಸ್ಟ್ ಗಿವ್ ಮಿ 1 minute. ಅನಿತಾ ಮದನ್ ಗೌಡ ಅಕ್ಕ, ನೀವು 5th or 6th ಟೈಮ್ ಅನ್ಮ್ಯೂಟ್ ಮಾಡ್ತಾ ಇದೀರಾ. ನಾನು ನಿಮ್ನ ಇನ್ನೊಂದು 5 minutes ನಲ್ಲಿ ರಿಮೂವ್ ಮಾಡ್ತೀನಿ ಅಕ್ಕ. ನಿಮ್ ಪ್ರಶ್ನೆ ಇದೆ ಅಂದ್ಬಿಟ್ಟು ನಾನು ಸುಮ್ನೆ ಇದೀನಿ ಅವಾಗ್ಲಿಂದ. ದಯವಿಟ್ಟು ಈ ರೀತಿ ಡಿಸ್ಟರ್ಬೆನ್ಸ್ ನ ಕ್ರಿಯೇಟ್ ಮಾಡ್ಬಿಡಿ ಅನಿತಾ ಅಕ್ಕ. ಶಿ ಡಸಂಟ್ ಇವನ್ ನೋ ದಟ್ ಶಿ ಇಸ್ ಡೂಯಿಂಗ್ ದಿಸ್. ಮೇ ಐ ರಿಮೂವ್ ಹರ್ ಅಣ್ಣ? ಯಾರ್ದೋ ಮದ್ವೆ ಆಯ್ತಾ ಏನಾಯ್ತು? ರಿಮೂವ್ ಮಾಡಿಬಿಡಿ ನಾವು ಒಂದ್ಸತಿ. ಎಸ್ ಅಣ್ಣ. ಇವಾಗ ಪಚ್ಚಮ್ಮ ಎಲ್ಲ ಎತ್ತಿದ್ ಬರ್ತೀನಿ. ಬಚ್ಚು ನೋಡ, ಅದಕ್ಕೆ ನಾನು ಎಷ್ಟು ಹೇಳೋದು, ನಾನು ದೂರ್ಗಿರ ಇದ್ರೆ ಇಟ್ಕೊಂಡ್ರೆ. Okay, and I have removed the people who are trying to do this. ಧನ್ಯವಾದಗಳು. Sorry for the inconvenience. ಓಕೆ, ಮುಂದಿನ ಪ್ರಶ್ನೆ ಒಬ್ರು ಮಂಜುನಾಥ್ ಅಣ್ಣ ಅಂತ ಕೇಳಿದ್ದಾರೆ. ನಾವು ಆಧ್ಯಾತ್ಮಿಕ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದು ಸ್ವಲ್ಪ ವರ್ಷದ ನಂತರ ಮರೆತು ಹೋಗುತ್ತದೆ. ಇದರಿಂದ ಆತ್ಮಕ್ಕೆ ಏನಾದ್ರೂ ಪ್ರಯೋಜನ ಆಗುತ್ತದೆಯಾ? ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ ಅಣ್ಣ. ಯಾವ ಆಧ್ಯಾತ್ಮಿಕ ಬುಕ್ಕನ್ನು ಶ್ರದ್ಧೆ ಭಕ್ತಿಯಿಂದ ಏಕಾಗ್ರತೆಯಿಂದ ಓದಿದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ವಿಲ್ ಮೆಮರೈಸ್ ಇಟ್. ಅದಕ್ಕೆ ಏನು ಫಲ ಬರಬೇಕು ಅದು ಆಟೋಮೆಟಿಕ್ ಆಗಿ ಬರ್ತದೆ. ದೇ ಡಿ ನಾಟ್ ಎಕ್ಸ್ಪೆಕ್ಟ್ ಅಬೌಟ್ ದ ಫಲ ಅಂಡ್ ಡೂ ಇಟ್. ಓದ್ಬಿಟ್ರೆ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬಿಟ್ರೆ ಆ ಭಗವಂತ ನಿಮ್ಗೆ ಆ ಓದಿದ್ಕೆ ಫಲ ಯಾವಾಗ ಹೆಂಗೆ ಯಾವ ತರ ಕೊಡಬೇಕು ಅವ್ರು ಕೊಡ್ತಾರೆ ಅವರು. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ಈಸ್ ದೇರ್ ಎನಿ ಸಿಗ್ನಿಫಿಕೆನ್ಸ್ ಆಫ್ ಸೆಂಟಿಪೀಡ್ ಕ್ಲೈಂಬಿಂಗ್ ಆನ್ ದ ಬಾಡಿ ಅಂತ ಕೇಳಿದ್ದಾರೆ. ಸೆಂಟಿಪೀಡ್ ಅಂದ್ರೆ ಅದೇ ಜರಿ ಅಂತ ಹೇಳ್ತಾರೆ, ಗೊತ್ತಾ ಅಣ್ಣ? ಜರಿ ಯೂಶಲ್ ಆಗಿ ಮನೆಗ್ ಬಂದ್ರೆ ಅದು ಲಕ್ಷ್ಮಿ ಅಂತ ಹೇಳ್ತಾರಮ್ಮ. ಅದು ಇಟ್ಸ್ ವೆರಿ ರೇರ್ ಇಟ್ ಇಸ್. ಮತ್ತೆ ಅದು ಕಾಲ್ ಮೇಲೆ ಹತ್ತಿದ್ರೆ ಅಥವಾ ಕ್ಲೈಂಬಿಂಗ್ ಆನ್ ಬಾಡಿ ಅಂತ ಕೇಳಿದ್ದಾರೆ ಅವರು. ಏನಿಲ್ಲಮ್ಮ, ಅದು ಇಟ್ಸ್ ನಾಟ್ ಅಷ್ಟೇನು ಸಿಗ್ನಿಫಿಕೆನ್ಸ್ ಇಲ್ಲ. ಓಕೆ ಅಣ್ಣ, ಧನ್ಯವಾದಗಳನ್ನ. ಮುಂದೆ ಒಂದ್ ಪ್ರಶ್ನೆ ಇದೆ. ಕನ್ನಡಿಯನ್ನು ರಾತ್ರಿಯ ಸಮಯದಲ್ಲಿ ಬೆಳಗ್ಗೆ ಎದ್ದ ನಂತರ ನೋಡಬಾರದೆ ಅಂತ ಕೇಳಿದ್ದಾರೆ. ಬೆಳಗ್ಗೆ ಎದ್ದಿದ್ರೆ ಫಸ್ಟ್ ನಿಮ್ಮ ಕೈಯನ್ನು ರಬ್ ಮಾಡ್ಬಿಟ್ಟು ಅದನ್ನಲ್ಲಿ ಆ ಒಂದು ಶ್ಲೋಕ ಇದೆ, ಆ ಪ್ರಾತಸ್ಮರಣೆ ಇದೆ, ಅದನ್ನ ಹೇಳ್ಬೇಕು. ಅದು ಶ್ಲೋಕ ನನ್ಗೆ ಚಕ್ ಅಂತ ಬರ್ತಾ ಹೊರಗ್ರೆ ಬಸತೆ ಲಕ್ಷ್ಮೀ ಅದನ್ನ ಹೇಳ್ಬಿಟ್ಟು ಕಣ್ಣಿಗೆ ಹೊತ್ಕೊಂಡು ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಆ ಭಗವಂತನ್ಗೆ ಹೇಳ್ಕೊಂಡು, ಅಪ್ಪ ತಂದೆ ಇವತ್ತು ಏನಾಗ್ತದೆ ನಿನ್ನ ಇಚ್ಛೆ ಪ್ರಕಾರ ಆಗ್ಲಿ ಅಂತ ಭೂತಾಯಿನ ನಮಸ್ಕಾರ ಮಾಡ್ಕೊಂಡು ಶ್ರೀಮಾತೆ ಭೂದೇವಿ ಅಂತ ಎದ್ದು ಅವರು ಕಾರ್ಯಕ್ರಮ ಮಾಡ್ಕೋಬೇಕು. ಕನ್ನಡಿ ಎಲ್ಲ ನೋಡೋದೆಲ್ಲ ಬೇಕಾಗಿಲ್ಲ. ಅವ್ರ ಮಕ್ಕಳು ಏನ್ ನೋಡ್ಬೇಕು ಅವರು. ಧನ್ಯವಾದಗಳನ್ನ. ಈಗ ನಾವು ಗ್ಯಾಲರಿ ಮೋಡಲ್ಲಿ ವಾಪಸ್ ಬಂದಿದ್ದೇವೆ. ವಿಡಿಯೋ ಆನ್ ಇದ್ರೂ ಪರವಾಗಿಲ್ಲ, ಆನ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಹ್ಯಾಂಡ್ ರೈಸ್ ಆಪ್ಷನ್ ನಾವು ಬಳಕೆ ಮಾಡಿ ಪ್ರಶ್ನೆಯನ್ನ ಕೇಳ್ಬಹುದು. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಪ್ರಶ್ನೆಯನ್ನು ಕೇಳಿ. Looks like nobody is having questions right now ಅಣ್ಣ. ಯೂಟ್ಯೂಬ್ ಇಂದ ಒಂದು ಪ್ರಶ್ನೆ ತಗೊಳ್ತೇನೆ. ಸತೀಶ್ ಅಣ್ಣ, ಯಾವ ಋಷಿ ಅಥವಾ ದೇವರು ಮನುಷ್ಯನ ದೇಹವನ್ನು ಮತ್ತೆ ಅದರಲ್ಲಿರುವ ತುಂಬಾ ಆರ್ಗನ್ಸ್, ಪಾರ್ಟ್ಸ್, ದೇಹದ ಭಾಗಗಳನ್ನು ಕ್ರಿಯೇಟ್ ಮಾಡಿದ್ರು ಅಂತ ಕೇಳಿದ್ದಾರೆ. ರಾಜಾರಾಮನ್ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ ಯೂಟ್ಯೂಬ್. ಯಾವ ಋಷಿ ಕ್ರಿಯೇಟ್ ಮಾಡಿಲ್ಲ. ದಿಸ್ ಹ್ಯೂಮನ್ ಬಾಡಿ ವಾಸ್ ಕ್ರಿಯೇಟೆಡ್ ಬೈ ಪರಬ್ರಹ್ಮ ಹಿಮ್ಸೆಲ್ಫ್. ಧನ್ಯವಾದಗಳಣ್ಣ. ಶಂಕರಯ್ಯ ಹಿರೇಮಠಣ್ಣ, ನಾನು ಅನ್ಮ್ಯೂಟ್ ರಿಕ್ವೆಸ್ಟ್ ಕಳ್ಸಿದ್ದೀನಿ, ದಯವಿಟ್ಟು ಅನ್ಮ್ಯೂಟ್ ಮಾಡಿ. ನೀವು ಈಗ ಮಾತಾಡಿ ಅಣ್ಣ. ನಮಸ್ತೆ ಅಣ್ಣ.
ಹೇಳಿ ಸ್ವಾಮಿ. ಅಣ್ಣ ನಾವೀಗ ಯಾವ್ದಾದ್ರು ಮಂತ್ರ ದೀಕ್ಷೆ ತಗೋಬೇಕು ಅಂದ್ರೆ ಆ ಯಾರ ಮಂತ್ರ ದೀಕ್ಷೆ ಕೊಡೋ ಗುರುಗಳು ಆ ಮಂತ್ರ ಸಿದ್ಧಿ ಮಾಡ್ಕೊಂಡಿರ್ಬೇಕಣ್ಣ ಅಥವಾ ಯಾರ ಹತ್ರ ನಡೆಯುತ್ತಾ? ಖಂಡಿತ. ಇವಾಗ ಫಾರ್ ಎಕ್ಸಾಂಪಲ್ ಗಾಯತ್ರಿ ಮಂತ್ರ ಉಪದೇಶ ತಗೋಬೇಕಂದ್ರೆ 25 Okay. ಲಕ್ಷ ಸತಿ ಅವರು ಅದನ್ನ ಪ್ರಾಕ್ಟೀಸ್ ಮಾಡಿರ್ಬೇಕು. ಆವಾಗ್ಲೇ ಈ ಫಿಟ್ ಟು ಗಿವ್ ದೀಕ್ಷಾ. ಆ ತರ ಒಂದೊಂದಕ್ಕೂ ಒಂದೊಂದು ವಿಧಿ ವಿಧಾನ ಇದೆ, ಆ ತರ ಮಾಡ್ಕೋಬೇಕು ನೀವು. ಸರಿ. ಅದನ್ನ ಗೊತ್ತಾಗತ್ತಣ್ಣ ನಮ್ಗೆ ಹೆಂಗ್ ತಿಳ್ಕೊಳ್ಳೋದು ಸಿದ್ಧಿ ಆಗಿದೆಯಾ ಇಲ್ವಾ ಅಂತ ಅವ್ರಿಗೆ? ಅದು ಹುಡುಕ್ಬೇಕು, ಸಿಗ್ತಾರೆ, ಇದ್ದಾರೆ ಎಲ್ಲೋ ಒಂದ್ ಕಡೆ. ಇಂತ ಮಹನೀಯರು ದೇ ವೋಂಟ್ ಕಮ್ ಇನ್ ಪಬ್ಲಿಕ್ ಅಂಡ್ ಡೂ ಪಬ್ಲಿಸಿಟಿ. ಓಕೆ. ದೇ ವಿಲ್ ಬಿ. ನೀವು ಸಂಕಲ್ಪ ಮಾಡ್ಕೊಂಡು ದೃಢವಾಗಿ ನನಗೆ ಬೇಕೇ ಬೇಕು ಅಂತ ಒಂದು ಅದನ್ನ ದೃಢವಾಗಿ ನೀವು ಸಂಕಲ್ಪ ಮಾಡಿ ಡಿಸೈರ್ ಮಾಡಿದ್ರೆ ಖಂಡಿತ ಒಂದ್ ದಿವಸ ಒಂದಿಲ್ಲ ಅವ್ರು ನಿಮ್ಗೆ ಕನೆಕ್ಟ್ ಆಗ್ತಾರೆ. ಸರಿ ಅಣ್ಣ. ನಮಸ್ಕಾರ. ಧನ್ಯವಾದಗಳನ್ನು. ಮುಂದಿನ ಪ್ರಶ್ನೆ, ಈಸ್ ದಿಸ್ ದ ರೈಟ್ ಟೈಮ್ ಟು ರಿಲೋಕೇಟ್ ಯುವರ್ ಹೌಸ್ ಟು ಸಮ್ವೇರ್ ನಿಯರ್ ಮನಾವತಿ ಟು ಎಕ್ಸ್ಪೀರಿಯನ್ಸ್ ಪಾಸಿಟಿವ್ ವೈಬ್ಸ್ ಫ್ರಮ್ ವಾಸ್ತು ಪರ್ಸ್ಪೆಕ್ಟಿವ್ ಸರ್ ಅಂತ ಒಬ್ರು ಅಣ್ಣ ಕೇಳಿದ್ದಾರೆ. ಅದ ಏನಮ್ಮ ಕ್ವಶನ್? ಮನಾವತಿಯ ಆಸುಪಾಸಿನಲ್ಲಿ ಅವ್ರ ಮನೆಯನ್ನ ಶಿಫ್ಟ್ ಮಾಡ್ಲಿಕ್ಕೆ ಇದು ಒಳ್ಳೆ ಸಮಯನ, ಇದರಿಂದ ನಮ್ಗೆ ವಾಸ್ತು ಪ್ರಕಾರವಾಗಿ ಒಳ್ಳೆ ವೈಬ್ರೇಷನ್ ಸಿಗುತ್ತಾ ಅಂತ ಕೇಳಿದ್ದಾರೆ ಅಣ್ಣ. ಮನೋವತಿನಲ್ಲಿ ಬಂದ್ರೆ ವೈಬ್ರೇಷನ್ ಸಿಗ್ತಿದೆ, ವೈಬ್ರೇಷನ್ ಇದೆ, ಸುತ್ತಮುತ್ತ ವೈಬ್ರೇಷನ್ ಇದೆ ಅಂತ ನಾವು ಏನು ಹೇಳಕ್ಕಾಗಲ್ಲ. ಓನ್ಲಿ ಥಿಂಗ್ ವಾಟ್ ಗುರು ಅಮರಾ ಸೆಡ್ ಇಸ್ ದ ನಾರ್ತ್ ಆಫ್ ಬ್ಯಾಂಗ್ಳೂರ್ ಇಸ್ ಸೇಫ್ ಅಂಡ್ ಇಟ್ ವಿಲ್ ಇಂಪ್ರೂವ್ ಅಂತ ಹೇಳಿದ್ರು, ಅಂಡ್ ದಟ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಧನ್ಯವಾದಗಳನ್ನ. The vibrations are only in Manavati, not in and around places. ಓಕೆ, ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ಲಿಸರ್ಟ್ ನನ್ನ ಮಗಳ ಎಡಭುಜದ ಮೇಲೆ ಬಿದ್ದು ಬಲಗಡೆ ಹ್ಯಾಂಡ್ ನಿಂದ ಕೆಳಗಡೆ ಬಿತ್ತು ಅಣ್ಣ ಅಂತ ಅವರು ಮತ್ತೆ ಎಕ್ಸ್ಪ್ಲನೇಷನ್ ಹೇಳಿದ್ದಾರೆ ಅಣ್ಣ. ಲಿಸರ್ಟ್ ಅವ್ರ ಮಗಳನ್ನ ಕರ್ಕೊಂಡು ಹೋಗಿ ಒಂದು 21 ಒಳ್ಳೆ ಗರಿಕೆ ಹುಲ್ಲು ಚೆನ್ನಾಗಿರೋ ತಗೊಂಡು ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಒಂದು ಗರಿಕೆ ಹುಲ್ನ ಕೈನಲ್ಲಿ ಇಟ್ಕೊಂಡು ಓಂ ಗಣೇಶಾಯ ನಮಃ ದೂರಪತ್ರಂ ಸಮರ್ಪಯಾಮಿ ಅಂತ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಿ ಆ ಒಂದು ಗರಿಕೆ ಹುಲ್ನ ಆ ಪಾದಕ್ಕೆ ಹಾಕ್ಬೇಕು, ಭಗವಂತನ ಪಾದಕ್ಕೆ. ಈ ತರ 21 ಸತಿ ಮಾಡ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಏನೇ ದೋಷ ಇದ್ರು ನನಗೆ ಪರಿಹಾರ ಇದರಿಂದ ಕೊಡಿ ಅಂತ ಬೇಡ್ಕೋಬೇಕು ಆ ತಂದೆನ. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ಓನ್ಲಿ ದ ಥರ್ಡ್ ಐ ಆಕ್ಟಿವೇಟೆಡ್ ಪೀಪಲ್ ಕ್ಯಾನ್ ಡೂ ದ ಮೈಂಡ್ ಕಮ್ಯುನಿಕೇಶನ್ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲ, ಏನಿಲ್ಲ. ವೆನ್ ಯು ಪ್ರಾಕ್ಟೀಸ್ ಸ್ಪಿರಿಚುವಲ್ ಸಾಧನ, you get the siddhi of telepathy. When you get the telepathy through the mind, you can communicate. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ ಒಬ್ರು ಅಣ್ಣ ಕೇಳಿದ್ದಾರೆ, ಸರ್ ಮೋಕ್ಷವನ್ನ ಪಡೆಯಲು ನಿರ್ವಿಕಲ್ಪ ಸಮಾಧಿ 7 ಚಕ್ರ ಸಾಧನೆ ಮಾಡ್ಲೇಬೇಕಾ? ಹೌದು ಎನ್ನೋದಾದ್ರೆ ಅಂತಹ ಗುರುಗಳು ಸಿಗುವುದು ಎಲ್ಲಿ, ಏನ್ ಮಾಡ್ಬೇಕು ದಯವಿಟ್ಟು ತಿಳಿಸಿಕೊಡಿ ಅಂತ ಕೇಳಿದ್ದಾರೆ. ಮನೋತಿ ಬರ್ಬೇಕು. ಮಂಜುನಾಥ್ ಅಣ್ಣ, ದಯವಿಟ್ಟು ನೀವು ಮನಾವತಿಗೆ ವಿಸಿಟ್ ಮಾಡಿ ಅಣ್ಣ ಅವರನ್ನ ಭೇಟಿ ಮಾಡಿ. ಧನ್ಯವಾದಗಳನ್ನ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಬ್ರು ಅಕ್ಕ ಕೇಳಿದ್ದಾರೆ, ಹೌ ಟು ಕನೆಕ್ಟ್ ವಿಶ್ವಾಮಿತ್ರ ಋಷಿ ಅಂಡ್ ಹೌ ಟು ಬಿ ವಿತ್ ದೆಮ್ ಅಂತ ಕೇಳಿದ್ದಾರೆ. From your heart, you have to contemplate on him. Give some time for him. Meditate 24 minutes on Vishwamitra Maharishi. ಮನಸ ವಾಚ ಕಾಯ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ then he will connect to you. ಅಣ್ಣ, ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರೋದ್ರಿಂದ ಒಂದ್ಸಲ ಕನ್ನಡದಲ್ಲಿ ಹೇಳಿ ಅಣ್ಣ, ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ದಾರೆ. ವಿಶ್ವಾಮಿತ್ರ ಮಹರ್ಷಿ ಅವ್ರನ್ನು ಕನೆಕ್ಟ್ ಮಾಡ್ಕೋಬೇಕಂದ್ರೆ ಒಂದು 24 ನಿಮಿಷ ಒಂದು ದಿನದಲ್ಲಿ ಸಪರೇಟ್ ಆಗಿ ಅವ್ರಿಗೋಸ್ಕರ ಅದನ್ನ ಪಾರ್ಕ್ ಮಾಡಿ ಕೂತ್ಕೊಂಡು ಅವ್ರನ್ನ ಶ್ರದ್ಧೆ ಭಕ್ತಿಯಿಂದ ಏಕಾಗ್ರತೆಯಿಂದ ಮನಸ ವಾಚ ಕಾಯದಿಂದ ಅವ್ರನ್ನ ನೆನೆಸ್ಕೋಬೇಕು ಕಂಟಿನ್ಯೂಸ್ ಆಗಿ 24 ಮಿನಿಟ್ಸ್. ಈ ತರ ಮಾಡ್ತಾ ಇದ್ರೆ ಅವರು ಕರುಣಾಮಯಿ, ಅವರು ನಿಮಗೆ ಅನುಭವ ಕೊಡ್ತಾರೆ, ಅದರಿಂದ ನಿಮ್ಗೆ ಕನೆಕ್ಟ್ ಆಗ್ತಾರೆ. ಧನ್ಯವಾದಗಳು ಅಣ್ಣ. ಈಗ ನಾವು ವಾಪಸ್ ಗ್ಯಾಲರಿ ಮೋಡ್ಗೆ ಹೋಗುವ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ವಿಡಿಯೋ ಆನ್ ಇರೋರು, ಇಲ್ಲದೆ ಇರೋರು ಎಲ್ಲರೂ ಹ್ಯಾಂಡ್ ರೈಸ್ ಆಪ್ಷನ್ ನ ಬಳಕೆ ಮಾಡಿ ಪ್ರಶ್ನೆಯನ್ನ ಕೇಳ್ಬಹುದು.
And meanwhile, I'll pick up a question from YouTube. Satish Anna, Hmm, still lot of people don't have the information regarding Saptarshi Marga. Why ಅಂತ ರಾಜಾರಾಮನ್ ಅವರು ಕೇಳಿದ್ದಾರೆ ಅಣ್ಣ. ಅಮ್ಮ ಅವ್ರು ಕೇಳೋ ಪ್ರಶ್ನೆ ಏನಿದೆ, ಇದೇನು ಕಳ್ಳೆಪುರಿ ವ್ಯಾಪಾರನ ಎಲ್ಲರಿಗೆ ತಗೋಬೇಕು ಕೊಡಿ ಅಂತ, ಇಲ್ಲ ಅಂದ್ರೆ ಇದೇನು ಒಂದು ಪ್ರಸಾದನ ಎಲ್ಲರಿಗೂ ಬನ್ನಿ ತಗೊಳ್ಳೋ ಅಂತ. whosoever is interested in that spiritual sadhana to get moksha, they have to come, they have to have that hunger to get the moksha. Such of those people only will be getting the knowledge of Saptarishi Marga. ಧನ್ಯವಾದಗಳನ್ನ. ಮುಂದೆ ಇನ್ನೊಂದು ಪ್ರಶ್ನೆ, ಅದೇ ರಾಜಾರಾಮ್ ಅವರೇ ಬಹಳ ಪ್ರಶ್ನೆಗಳನ್ನ ಕೇಳಿದ್ದಾರೆ, ನಾನು ಓದಿ ಹೇಳ್ತೀನಿ. ಸತೀಶ್ ಅಣ್ಣ, ಐ ಹರ್ಡ್ ಗಾಡ್ ಡೋಂಟ್ ಹ್ಯಾವ್ ಫಿಸಿಕಲ್ ಬಾಡಿ, ಗಾಡ್ ಈಸ್ ಇನ್ ಲೈಟ್ ಬಾಡಿ. ಮೈ ಕ್ವಶನ್ ಈಸ್ ದೆನ್ ಹೌ ಗಾಡ್ ಪಿಕ್ಚರ್ಸ್ ವರ್ ಡ್ರಾನ್ ಅಂತ ಕೇಳಿದ್ದಾರೆ. God has not a physical body. He is not got a light body ಅನ್ನೋದು ತಪ್ಪು. He is Jyoti Swarupa. This ಅರ್ಥ ಆಯ್ತಾ? And the pictures were by the rishis who did dhyana, tapas, and they visualized the God in this form. Then that figure came out. It is the rishis who brought out these forms. All the divinities are in Jyoti form. If you go to Vaikunta, Kailasa, Deviloka, Brahmaloka, anywhere, you will see all of them in Jyoti Swarupa. ಮೇ ಐ ಗೋ ಟು ನೆಕ್ಸ್ಟ್ ಕ್ವಶನ್ ಅಣ್ಣ? ಹೋಗಿ. ಎಸ್. ಮುಂದೆ ಒಂದು ಪ್ರಶ್ನೆ ಇದೆ. ನಮಸ್ತೆ ಸತೀಶ್ ಅಣ್ಣ, ಮನೆಯಲ್ಲಿ ತುಂಬಾ ಹಾವುಗಳು ಬರ್ತಾ ಇದೆ, ಮನೆ ಕಾಂಪೌಂಡ್ ಒಳಗೆ ಕೂಡ ಬರ್ತಾ ಇದೆ, ಆದ್ರೆ ಯಾರಿಗೂ ಯಾವತ್ತು ಏನು ಮಾಡಿಲ್ಲ. ಬಟ್ ಅವುಗಳು ಬರ್ತಾ ಇರೋ ಉದ್ದೇಶ ಏನು ಅಂತ ನಾನು ತಿಳ್ಕೊಬೇಕಂತ ಕೇಳಿದ್ದಾರೆ. ಇವ್ರು ಬಂದು ಅವ್ರಿರೋ ಜಾಗಕ್ಕೆ ಹೋಗಿ ಮನೆ ಕಟ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಎಸ್ ಅಣ್ಣ. ಅದಕ್ಕೆ ಅವ್ರು ಬರ್ತಾರೆ ಹೋಗ್ತಾರೆ. ಅದು ಇದಕ್ಕೆ ಸಿಂಪಲ್ ಏನಂದ್ರೆ, ಹೋಗಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಆ ತಂದೆಯನ್ನು ಪ್ರದಕ್ಷಿಣೆ ಮಾಡಿ ಟ್ಯೂಸ್ಡೇಸ್ ಬೇಡ್ಕೋಬೇಕು. ಆವಾಗ ಈಸ್ ಸರ್ಪರಾಜ, ಈಸ್ ದ ಗಾಡ್ ಫಾರ್ ಆಲ್ ದ ಸರ್ಪಾಸ್, ಸುಬ್ರಹ್ಮಣ್ಯ ಸ್ವಾಮಿ. ಅವ್ರ ಅನುಗ್ರಹದಿಂದ he will bless and see that the snakes don't come to their house. ಧನ್ಯವಾದ. ಬಟ್ ಏನೇ ಮಾಡ್ದೆ ಭಕ್ತಿಯಿಂದ ಮಾಡ್ಬೇಕಮ್ಮ. ಧನ್ಯವಾದಗಳನ್ನ. ಮುಂದೆ ಒಂದು ಪ್ರಶ್ನೆ ಇದೆ. ಈಸ್ ದೇರ್ ಎನಿ ರೀಸನ್ ಫಾರ್ ಕ್ರಿಯೇಟಿಂಗ್ ಮೇಲ್ ಅಂಡ್ ಫೀಮೇಲ್ ಕ್ಯಾಟಗರಿ ಆಫ್ ಆನಿಮಲ್, ಇನ್ಸೆಕ್ಟ್ಸ್, ಹ್ಯೂಮನ್ಸ್? ಇದೇ ರಾಜಾರಾಮ್ ಅವರೇ ಕೇಳಿದ್ದಾರೆ. ಅವ್ರನ್ನ ವೆಬ್ಸೈಟ್ ಹೋಗ್ಬಿಟ್ಟು ಡಿಸೆಂಟ್ ಆಫ್ ಆತ್ಮ ಇದೆಯಲ್ಲ, ಅದನ್ನ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ, ಅವ್ರಿಗೆ ಆನ್ಸರ್ ಸಿಗ್ತದೆ. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ಹೌ ಟು ಬಿಕಮ್ ಎ ಸನ್ಯಾಸಿ? You have to first make a sankalpa. Then you have to have the desire of attaining moksha. Get in contact with a nice guru who will give you the knowledge to practice the spiritual sadhana, and through that guru you get into sannyasa. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ಕನಸಿನಲ್ಲಿ ಗುರುಗ್ರಹ ಹತ್ತಿರ ಬರ್ತಿರೋ ಹಾಗೆ ಎಕ್ಸ್ಪೀರಿಯನ್ಸ್ ಆಯ್ತು ಅಣ್ಣ, ವಾಟ್ ಈಸ್ ದ ಮೀನಿಂಗ್ ಅಂತ ಒಬ್ರು ಅಣ್ಣ ಕೇಳಿದ್ದಾರೆ. It's only coincidence ಅಷ್ಟೇ. ಓಕೆ. ಮುಂದಿನ ಪ್ರಶ್ನೆ, ಇಸ್ ದಿಸ್ ದ ರೈಟ್ ಟೈಮ್ ಟು ಟ್ರಾವೆಲ್ ಅಬ್ರಾಡ್ ಸರ್? No, it's not. ಧನ್ಯವಾದಗಳನ್ನ. ಅವರು ಪರ್ಪಸ್ ಹೇಳಿಲ್ಲ, ಜಾಬ್ ಅಥವಾ ಟೂರ ಅಂತ ಹೇಳಿಲ್ಲ ಅಣ್ಣ. ಸೊ ಸತೀಶ್ ಅಣ್ಣ, ನಮಸ್ತೆ. ನರಸಿಂಹ ಅವತಾರ ಶಾಂತಿ ಹೇಗೆ ಆಯಿತು? 2 to 3 ಬೇರೆ ಬೇರೆ ಕಥೆಗಳು ಇದರಲ್ಲಿ ಭಾಗವತದಲ್ಲೇ ಇದೆ, ಇದರ ಉಲ್ಲೇಖ ಇದೆ. ಸೊ ದಯವಿಟ್ಟು ಎಕ್ಸಾಕ್ಟ್ ಆಗಿ ನರಸಿಂಹ ಅವತಾರ ಶಾಂತಿಯಾದ ಪ್ರಕ್ರಿಯೆಯನ್ನ ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಇದನ್ನು ಶ್ರೀಮದ್ ಭಾಗವತಂ ಅನ್ನು ಓದಿ ಅಂತ ಹೇಳಿ, ಅದ್ನಲ್ಲಿ ನರಸಿಂಹ ಅವತಾರ ಬಗ್ಗೆ ಬರ್ತದೆ. ಅವ್ರು ಅದನ್ನ ಓದಿ ತಿಳ್ಕೊಬಹುದು. ಅವರು ಓಕೆ. ಹರ್ಷ ಅಣ್ಣ, the original script printed by Geeta Power Press. ಓಕೆ, ಧನ್ಯವಾದಗಳನ್ನ.
ಮುಂದಿನ ಪ್ರಶ್ನೆ, ನಮ್ಮ ಅಜ್ಜಿ ಫೆಬ್ರವರಿಯಲ್ಲಿ ತೀರ್ಕೊಂಡಿದ್ದಾರೆ. ಪುರೋಹಿತರು ಟೋಲ್ಡ್ 1 ವರ್ಷದವರೆಗೂ ಯಾವುದೇ ದೇವಸ್ಥಾನಗಳಿಗೆ ಹೋಗ್ಬಾರ್ದಂತ. ಈಸ್ ಇಟ್ ರೈಟ್ ಅಂತ ಅಂದ್ಬಿಟ್ಟು ಗೈಡ್ ಮಾಡಿ ಅಂತ ಕೇಳಿದ್ದಾರೆ. ಯೂಶುವಲ್ ಆಗಿ ಬ್ಲಡ್ ರಿಲೇಷನ್ ಫಾದರ್ ಮದರ್ ಇರೋದ್ರೆ ಈ ತರ ಆಚರಿಸ್ತೀವಿ. ಅಜ್ಜಿಗೆ ಐ ಥಿಂಕ್ ಸೊ ಇಟ್ ಇಸ್ ನಾಟ್ ನೆಸೆಸರಿ, ಇಟ್ ಡಸಂಟ್ ಅಪ್ಲೈ. ಓಕೆ ಓಕೆ. ಮುಂದಿನ ಪ್ರಶ್ನೆ ಒಬ್ರು ಅಣ್ಣ ಕೇಳಿದ್ದಾರೆ, ಸರ್ ಮೋಕ್ಷವನ್ನ ಪಡೆಯಲು ಮತ್ತೆ ಮತ್ತೆ ಭೂಮಿಗೆ ಬರಲೇಬೇಕಾ ಅಥವಾ ನಮಗೆ ಸಾಧ್ಯವಾದಷ್ಟು ಆಧ್ಯಾತ್ಮಿಕ ಸಾಧನೆ ಮಾಡಿ ಮುಂದಿನ ಲೋಕಕ್ಕೆ ಹೋಗಿ ಅಲ್ಲಿಂದಲೇ ಮೋಕ್ಷ ಪಡೆಯಬಹುದೇ ಅಂತ ಕೇಳಿದ್ದಾರೆ. ಅಂದ್ರೆ ಭೂಮಿಗೆ ಬರ್ದೇಲೇನೆ ಮುಂದಿನ ಲೋಕಗಳಿಗೆ ಹೋಗಿ ಅಲ್ಲಿಂದ ಮೋಕ್ಷ ಪಡಿಬಹುದಾ ಅಂತ ಕೇಳಿದ್ದಾರೆ. ಅಣ್ಣ ಕೈಂಡ್ಲಿ ರಿಪೀಟ್ ಅಣ್ಣ, ಯುವರ್ ವಾಯ್ಸ್ ಇಸ್ ಡಿಸ್ಟಾರ್ಟೆಡ್. ತಗೊಂಡು ಮೋಕ್ಷವನ್ನು ಪ್ರಾಕ್ಟೀಸ್ ಮಾಡಿ ಬೇರೆ. ಅಣ್ಣ ಯುವರ್ ವಾಯ್ಸ್ ಇಸ್ ನಾಟ್ ಕಮಿಂಗ್ ಕ್ಲಿಯರ್. ಕ್ಯಾನ್ ಯು ಪ್ಲೀಸ್ ರಿಪೀಟ್? ಅಮ್ಮ ಈಗ ಕೇಳಿಸ್ತಾ ಇದ್ಯಾ? ಎಸ್ ಎಸ್, ನೌ ಇಟ್ ಇಸ್ ಕ್ಲಿಯರ್ ಅಣ್ಣ. ದಯವಿಟ್ಟು ಈಗ ಆನ್ಸರ್ ಮಾಡಿ. ಅಲ್ಲಮ್ಮ, ಅವರ ಭಾರತ ದೇಶ ಇಲ್ಲಿ ಒಂದು ಗುರುವನ್ನು ಅವರು ತಕೊಂಡು ಅವ್ರ ಹತ್ರದಿಂದ ಈ ಮೋಕ್ಷ ದಾರಿಗೆ ಧ್ಯಾನವನ್ನು ದೀಕ್ಷೆ ತಗೊಂಡು ಪ್ರಾಕ್ಟೀಸ್ ಮಾಡಿ ಇಲ್ಲಿಂದ ಪರಬ್ರಹ್ಮ ಲೋಕಕ್ಕೆ ಹೋಗ್ಬೇಕು ಅವರು. ಓಕೆ ಅಣ್ಣ, ಇನ್ನೊಂದು ಲೋಕಕ್ಕೆ ಪವಿತ್ರ? ಫಾರ್ ಎಕ್ಸಾಂಪಲ್ ವೈಕುಂಠದಿಂದ ಮೋಕ್ಷ ಪಡಿಬಹುದಾ ಅನ್ನೋದು ಅವ್ರ ಕ್ವಶನ್ ಆಗಿತ್ತು. ಇಲ್ಲಮ್ಮ, ವೈಕುಂಠದಿಂದ ಯು ಗೋ ಇನ್ ವೈಕುಂಠ, ಯು ಶುಡ್ ಸ್ಟೇ ಇನ್ ವೈಕುಂಠ as long as Vaikuntha is there. Once Vaikuntha gets destroyed, you have to go to next Kailasa Loka. A Kailasa Loka destroy admale, you have to go to Devi Loka. When Devi Loka get destroyed, then it goes into merges into Parabrahma Loka. So you will have to wait till such time. Adikke you have to do the sadhana on our Bharata Desha itself. From here directly you go to Parabrahma Loka. ಧನ್ಯವಾದಗಳು ಅಣ್ಣ ಫಾರ್ ದ ಡೀಟೇಲ್ಡ್ ಆನ್ಸರ್. ಅಣ್ಣ, ಸಮುದ್ರ ಸ್ನಾನ ಮಾಡೋಕೆ ಒಳ್ಳೇದಾ? ಕೆಲವರು ಸಮುದ್ರ ಸ್ನಾನ ಒಳ್ಳೇದಲ್ಲ ಅಂತ ಹೇಳ್ತಾರೆ ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಇಲ್ಲಮ್ಮ, ಸಮುದ್ರ ಸ್ನಾನ ಒಳ್ಳೇದು. ನಾಟ್ ಎವ್ರಿ ಡೇ. ಫಾರ್ ಎಕ್ಸಾಂಪಲ್, ವೆನ್ ಯು ಗೋ ಟು ಯಾತ್ರಾ ಫಾರ್ ಕನ್ಯಾಕುಮಾರಿ, ಯು ಹ್ಯಾವ್ ದ ಸಮುದ್ರ ಸ್ನಾನ. ಇಟ್ ಈಸ್ ಗುಡ್, ಇಟ್ ಇಸ್. ಓಕೆ, ಧನ್ಯವಾದಗಳಣ್ಣ. ತುಂಬಾ ಹೊತ್ತಾಯ್ತು. ನಾವೀಗ ಗ್ಯಾಲರಿ ಮೋಡ್ ಅಲ್ಲಿ ಇದ್ದೀವಿ. ವಿಡಿಯೋನ ಆನ್ ಮಾಡಿರುವಂತ ವೀಕ್ಷಕರು ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಕೈ ಎತ್ತಿ. ಶುಭಾರಾಣಿ ಅಕ್ಕ ಅನ್ಮ್ಯೂಟ್ ಮಾಡಿ. ಶುಭಾರಾಣಿ ಅಕ್ಕ ನಿಮ್ಗೆ ಓಕೆ, ಮಾತಾಡಿ ಅಕ್ಕ. ನಮಸ್ಕಾರ ಸತೀಶ್ ಅಣ್ಣ. ನಮಸ್ಕಾರಮ್ಮ, ಹೇಳಿಮ್ಮ. ಆದಿತ್ಯ ಹೃದಯ ಸ್ತೋತ್ರದಲ್ಲಿ ದ್ವಾದಶಾತ್ಮ ನಮೋಸ್ತುತೆ ಅಂತ ಬರುತ್ತಲ್ಲ ಸತೀಶ್ ಅಣ್ಣ, ದ್ವಾದಶಾತ್ಮ ಅಂದ್ರೆ 12 ಆತ್ಮಗಳಿದಾವ? ಸ್ವಲ್ಪ ಎಕ್ಸ್ಪ್ಲೈನ್ ನೋಡಿ, ಅದೆಲ್ಲ ನೀವು ಅದ್ರ ಬಗ್ಗೆ ತಿಳ್ಕೊಂಡು ಏನ್ ಪ್ರಯೋಜನ ಇಲ್ಲ. ಅರ್ಥ ಆಯ್ತಾ? ಸೊ ಡೋಂಟ್ ಗೋ ಇನ್ ಟು ದ ಡೀಟೇಲ್ಸ್ ಆಫ್ ಆಲ್ ದೋಸ್ ಥಿಂಗ್ಸ್. ಜಸ್ಟ್ ಆದಿತ್ಯ ದೇವನು ಶ್ರವಣ ಮಾಡಿ ಸೂರ್ಯನಾರಾಯಣ್ಗೆ ನಮಸ್ಕಾರ ಮಾಡ್ಬಿಟ್ಟು ಅನುಗ್ರಹ ತಗೊಳ್ಳಿ ಅಷ್ಟೇ. ಸರಿ ಅರ್ಥ ಆಯ್ತಾ? ಹಾ. ಅದು ಫುಲ್ ಆದಿತ್ಯ ಬಂದು ಅದಕ್ಕೆ ಮೀನಿಂಗ್ ಇದೆ. ಅದು ನೀವು ಯೂಟ್ಯೂಬ್ ನಲ್ಲಿ ಹೋಗಿ ನೋಡಿದ್ರೆ ಅದಕ್ಕೆ ಎವ್ರಿ ಪ್ಯಾರಾ ದೇರ್ ಇಸ್ ಎ ಮೀನಿಂಗ್ ಫಾರ್ ಇಟ್ ಕೊಟ್ಟಿದ್ದಾರೆ. ನೀವು ತಿಳ್ಕೊಳ್ಳಿ, ನೋಡಿ ಆದ್ಮೇಲೆ ಕರೆಕ್ಟ್ ಆಗ್ತಿದ್ದಾರೆ. ನಮಸ್ಕಾರ ಅಣ್ಣ. ಮುಂದಿನ ಪ್ರಶ್ನೆ, ರಾಮನಾಮ ದೀಕ್ಷೆ ಹೇಗೆ ಪಡೆಯಬೇಕು? ಹೌ ಟು ಫೈಂಡ್ ರೈಟ್ ಗುರು ಫಾರ್ ದೀಕ್ಷೆ ಅಂತ ಒಬ್ರು ಅಣ್ಣ ಕೇಳಿದ್ದಾರೆ. ಅಮ್ಮ, ಅದಕ್ಕೆ ಹೇಳಿದಮ್ಮ, ಎಷ್ಟು ಸತಿ ಹೇಳಿದಮ್ಮ. ಆ ಒಂದು ಮಂತ್ರಕ್ಕೆ ದೀಕ್ಷೆ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಯಾವ ಗುರು ಬೇಕಾಗಿಲ್ಲ, ಯಾವ ಟೈಮ್ ಇಲ್ಲ, ಎಲ್ಲಿ ಜಾಗ ಏನಿಲ್ಲ. ನೀವು ಹೃದಯಪೂರ್ವಕವಾಗಿ ರಾಮ 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 ಅಂತ ಹೇಳ್ಕೊಂಡಿದ್ರೆ ಸಾಕು. ನೋ ನೀಡ್ ಆಫ್ ಎನಿ ಗುರು ಫಾರ್ ಇಟ್. ಧನ್ಯವಾದಗಳು ಅಣ್ಣ.
ಮುಂದಿನ ಪ್ರಶ್ನೆ, ಸಂಜೀವಿನಿ ಭಸ್ತ್ರಿಕಾ 10 ದಿನಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದೆ ಅಂಡ್ ಥರ್ಡ್ ಐ ಆಕ್ಟಿವೇಶನ್ ತುಂಬಾ ಹೆಲ್ಪ್ ಆಯ್ತು. ಸಂಜೀವಿನಿ ಭಸ್ತ್ರಿಕಾ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಿಳಿಸಿ ಅಂತ ಒಬ್ರು ಅಣ್ಣ ಕೇಳಿದ್ದಾರೆ. ನಮಗೆ ಅದ್ರ ಬಗ್ಗೆ ನಮ್ಮ ಗುರು ಅವ್ರು ನಮ್ಗೆ ಏನು ಹೇಳಿಲ್ಲಮ್ಮ. ಓಕೆ, ಧನ್ಯವಾದಗಳು ಅಣ್ಣ. ಮುಂದಿನ ಒಂದು ಪ್ರಶ್ನೆ, ಸತೀಶ್ ಅಣ್ಣ ರಾಜಾರಾಮ್ ಅವ್ರದ್ದು ಯೂಟ್ಯೂಬ್ ಇಂದ, ಆಫ್ಟರ್ ಕಮಿಂಗ್ ಟು ಅರ್ತ್ ವೈ ಎವ್ರಿ ಒನ್ ಪ್ರೇ ಟು ಗಾಡ್, ಬಿಫೋರ್ ಕಮಿಂಗ್ ಟು ಅರ್ತ್ ವೈ ಡಿಡ್ ನಾಟ್ ಕ್ಯಾಲ್ಕುಲೇಟ್ ಆಲ್ ದೀಸ್ ಥಿಂಗ್ಸ್ ಅಂತ ಕೇಳಿದ್ದಾರೆ. Let Rajaram come to Manavati and ask all these questions, we'll answer them. ಓಕೆ ಅಣ್ಣ, ಧನ್ಯವಾದಗಳು. ಮುಂದಿನ ಪ್ರಶ್ನೆ, ಅಮರ ಗುರುಗಳು ಕ್ಯಾಕ್ಟಸ್ ಗಿಡವನ್ನ ಇಷ್ಟಪಡ್ತಾ ಇದ್ರು ಅಂತ ಒಂದು ವಿಡಿಯೋದಲ್ಲಿ ಕೇಳಿದ್ದೆ, ಅದರ ಮಹತ್ವ ಏನು ಅಂತ ಕೇಳಿದ್ದಾರೆ ಅಣ್ಣ. ಗೊತ್ತಿಲ್ಲಮ್ಮ, ಇದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ, ಯಾರು ಹೇಳಿದ್ರು ಏನಂತ ನನ್ಗೆ ಎಸ್ ಗೊತ್ತಿಲ್ಲ. ಎಸ್ I cannot comment on this. ಎಸ್ ಅಣ್ಣ, ಎಸ್ ಅಣ್ಣ. ಮುಂದಿನ ಪ್ರಶ್ನೆ, ಇಸ್ ದೇರ್ ಎನಿ ಕರ್ಸ್ ಆನ್ ಕಾಶ್ಮೀರ್ ಲ್ಯಾಂಡ್ ಅಂತ ಕೇಳಿದ್ದಾರೆ. ಅಲ್ಲ, ಇಟ್ ಈಸ್ ಕಾಲಕ್ರಮ ಇದು ನಡೀತಾ ಇರೋದು. ದೇರ್ ಇಸ್ ನೋ ಕರ್ಸ್. ಇಟ್ ಈಸ್ ಅವರ್ ಗ್ರೇಟ್ ಪಂಡಿತ್ ನೆಹರು ಅಂಡ್ ಮಹಾತ್ಮ ಗಾಂಧಿ ಹ್ಯಾವ್ ದ ಆರ್ಕಿಟೆಕ್ಟ್ಸ್ ಫಾರ್ ದಿಸ್. ಓಕೆ, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ವೈ ಪೀಪಲ್ ಫಿಯರ್ ಫಾರ್ ಡೆತ್, ಒನ್ ಆರ್ ದ ಅದರ್ ಡೇ ಹಿ ನೀಡ್ ಟು ಎಂಡ್ ದಿಸ್ ಜರ್ನಿ ಆನ್ ದ ಅರ್ತ್, ಸೊ ವೈ ಡು ಪೀಪಲ್ ಫಿಯರ್ ದ ಡೆತ್ ಅಂತ ಕೇಳಿದ್ದಾರೆ. Because you are attached to material problems, you fear for death. So because you do not go away from those material attachments. ಅದಕ್ಕೆ ಗುರು ಅಮರ ಹೇಳಿದ್ದು, you invite death. You don't be scared of death. You invite death and you come out of your body as you remove your shirt. If you are attached to any material things, then the death is very painful. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ನಮಸ್ತೆ ಅಣ್ಣ, ನಾವು ಮನೆಯಲ್ಲಿ ದೇವರ ಪೂಜೆ ಮಾಡೋದಿಕ್ಕೆ ಒಂದು ದೀಪ ಇಡಬೇಕಾ ಅಥವಾ 2 ದೀಪಗಳನ್ನ ಇಟ್ಟು ಪೂಜೆಯನ್ನ ಮಾಡ್ಬೇಕಾ ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ 2 ದೀಪ ಇಟ್ಟರೆ ಒಳ್ಳೇದಮ್ಮ, ಅಷ್ಟೇ, ಬೇರೆ ಏನಿಲ್ಲ. ಧನ್ಯವಾದಗಳು ಅಣ್ಣ. ಈಗ ವಾಪಸ್ ನಾವು ಗ್ಯಾಲರಿ ಮೋಡಗೆ ಬಂದಿದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಹ್ಯಾಂಡ್ ರೈಸ್ ಆಪ್ಷನ್ ನ ಬಳಕೆ ಮಾಡಿ, ಇಲ್ಲ ಕೈ ಎತ್ತಿ ಪ್ರಶ್ನೆಯನ್ನು ಕೇಳಿ. ಯಾರ್ದು ಇನ್ನು ಪ್ರಶ್ನೆ ಇಲ್ಲ ಅಣ್ಣ. ಸೊ ಇನ್ನೊಂದು ಪ್ರಶ್ನೆ, ಐ ವಿಲ್ ಮೂವ್ ಆನ್ ಟು ಗೂಗಲ್, ಯೂಟ್ಯೂಬ್ ಪ್ರಶ್ನೆಗಳು. ಒಬ್ರು ಅಣ್ಣ ಕೇಳಿದ್ದಾರೆ, ನಮಸ್ತೆ ಸತೀಶ್ ಅಣ್ಣ ಅಂಡ್ ಪವಿತ್ರ ಮೇಡಮ್, and I am willing to come to Manavati. I am trying also, but I am unable to come. Please suggest ಅಂತ ಕೇಳಿದ್ದಾರೆ. They have to make a sankalpa, a strong willingness to come to this one, Manavati. ಅವರು ಬೇರೆ ಕಡೆ ಎಲ್ಲ ಹೋಗ್ತಾರಲ್ಲ, ಮನವತಿಗೆ ಬರಕ್ಕೆ ಏನ್ ತಡೆ ಇದೆ? ಬರ್ಲೇಬೇಕಂದ್ರೆ ಬರ್ಬೇಕು ಅವರು. They have to will, then it is possible. Yes, ಅಣ್ಣ, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ದೋ ಶುಕ್ರಾಚಾರ್ಯ ಈಸ್ ಅಸುರ ಗುರು, he is ದೇವತಾ by nature. He is only executing the divine plans based on Parabrahma's order. It would be unfair to blame him for everything ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ ಇಲ್ಲಿ Zoom ಚಾಟ್ ಅಲ್ಲಿ. ಸೊ ಅದು ಅವರು ಮನೋತಿಗೆ ಬಂದ್ರೆ ಇದಕ್ಕೆ ಒಂದು ರೀಸನ್ ಇದೆ, ಕತೆ ಇದೆ, ನಾವು ಹೇಳ್ಬೋದು ಪವಿತ್ರ. ಓಕೆ ಸರ್, ನೀವು ದಯವಿಟ್ಟು ಮನೋತಿಯನ್ನ ವಿಸಿಟ್ ಮಾಡಿ ಅಣ್ಣ ಅವ್ರ ಹತ್ರ ಆ ಕಥೆಯ ಬಗ್ಗೆ ತಿಳ್ಕೊಂಡು ಇದ್ರ ಬಗ್ಗೆ ನೀವು ಒಂದು ಕನ್ಕ್ಲೂಷನ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಹೇಳಿ ಪವಿತ್ರ. ಮುಂದಿನ ಪ್ರಶ್ನೆ, ಒಬ್ರು ಅಕ್ಕ ಕೇಳಿದ್ದಾರೆ, ಅಣ್ಣ ಮೆಡಿಟೇಷನ್ ಮಾಡುವಾಗ ಚಿನ್ ಮುದ್ರೆಯಲ್ಲಿ ಕೂತು ಮಾಡಬಹುದು ಅಂತ ಕೇಳಿದ್ದಾರೆ. ಮಾಡ್ಬೋದಮ್ಮ, ಎನಿ ಮುದ್ರೆ ನಾನು ಹೇಳಿದ್ದೀನಲ್ಲ ಯಾವ ತರ ಮಾಡ್ಬೇಕಂತ, ಅದನ್ನ ಮಾಡ್ಬೋದು. ಎಕ್ಸೆಪ್ಟ್ ಕೀಪಿಂಗ್ ದ ಹ್ಯಾಂಡ್ ದ ಪಾಮ್ ಓಪನ್ ಅಪ್ವರ್ಡ್ಸ್ ಮಾಡಬಾರ್ದು. ಅದರ್ವೈಸ್ ಎನಿ ಮುದ್ರೆ ಯು ಕ್ಯಾನ್ ಡೂ. ಓಕೆ, ಧನ್ಯವಾದಗಳು. ಸದಾನಂದ ಅಣ್ಣ, ನಿಮ್ಗೆ ಅನ್ಮ್ಯೂಟ್ ರಿಕ್ವೆಸ್ಟ್ ಕಳ್ಸಿದೀನಿ, ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ.
ಅಣ್ಣ ಮುಂದಿನ ಒಂದು ಪ್ರಶ್ನೆ ಒಬ್ರು ಅಣ್ಣ ಕಡೆಯಿಂದ, ಈಸ್ ಆಕ್ಚುಲಿ ಇಲ್ ಅಂಡ್ ಈಸ್ ಅನೇಬಲ್ ಟು ಕಮ್ ಟು ಮನೋತಿ. ತುಪ್ಪದ ದೀಪ ಹಾಗೂ ಎಣ್ಣೆ ದೀಪ, ಮೇಣದ ಬತ್ತಿ ಇದರಲ್ಲಿ ಯಾವುದು ಶ್ರೇಷ್ಠ? ದಯವಿಟ್ಟು ತಿಳಿಸಿ. ಹಬ್ಬದಲ್ಲಿ ಮೇಣದ ಬತ್ತಿ ಹಚ್ಚುತ್ತಾರೆ, ಸೊ ಅದು ತಪ್ಪ ತಿಳಿಸಿ ಅಂತ ಕೇಳಿದ್ದಾರೆ. ದೀಪ ಬಂದ್ಬಿಟ್ಟು ಯೂಶಲ್ ಆಗಿ ಪ್ಯೂರ್ ನಲ್ಲಿ ತುಪ್ಪ ಅದ್ನಲ್ಲಿ ನಾವು ಹಚ್ಬೇಕು. ಇಟ್ ಹೆಲ್ಪ್ಸ್ ಯು ಇನ್ ಮಹಾಲಕ್ಷ್ಮಿ ಬ್ಲೆಸ್ಸಿಂಗ್ ಯು. ಧನ್ಯವಾದಗಳಣ್ಣ. ಸದಾನಂದಣ್ಣ ದಯವಿಟ್ಟು ಮಾತಾಡಿ, ತಾವು ಅನ್ಮ್ಯೂಟ್ ಇದ್ದೀರಾ. ಸರ್ ನಾವು ಇವಾಗ ಗುಡ್ ಈವ್ನಿಂಗ್ ಸರ್. ಹೇಳಿ. Hello. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನಮಸ್ಕಾರ. ಸರ್ ನಾವು ಇವಾಗ ಕಲಿಯುಗದಲ್ಲಿದ್ದೀವಿ ಇಲ್ಲ, ಕಲಿಯೋದಿಲ್ಲ. ಸರ್. ಅಟ್ಲೀಸ್ಟ್ ಇನ್ ಟ್ರಾನ್ಸ್ಫಾರ್ಮಿಂಗ್ ಫೇಸ್, ವೇರ್ ಇನ್ ಟ್ರಾನ್ಸ್ಫಾರ್ಮಿಂಗ್ ಫೇಸ್ ನಾಗ ಇದೀವಿ ಅಟ್ಲೀಸ್ಟ್ ಸರ್. ವಿ ಆರ್ ಇನ್ ಸಂಧಿಕಾಲ. ಅದೇ ಸರ್, ಸಂಧಿ ಕಾಲದಾಗ ಇದೀವಿ ಸರ್ ನಾವು. ಸರ್ ಇದನ್ನ ನಾವು ನಮ್ಮ ಪಾಪ ಕರ್ಮಗಳನ್ನ ನಾವು ಎಲ್ಲ ಯುಗಕ್ಕೆ ತಗೊಂಡು ಹೋಗ್ತೀವ ಸರ್ ನಾವು? ಖಂಡಿತ. ಅಂದ್ರೆ ನೆಕ್ಸ್ಟ್ ಯುಗ ಕ್ಯಾರಿ ಓವರ್. ನೀವು ಮೋಕ್ಷ ಪಡೆಯೋ ತನಕ ಈ ಕರ್ಮಗಳು ಇಟ್ ವಿಲ್ ಬಿ ಕಮಿಂಗ್ ಇನ್ ವಿತ್ ಯು. ಅದ್ ಒಂದೇ ನಿಮ್ ಕಡೆ, ನಿಮ್ ಹಿಂದ್ಗಡೆ ಬರೋದು. ಎಲ್ಲೋ ಯಾವಾಗ ನೀವು ಜನ್ಮ ತಗೊಂಡ್ರು ಎಲ್ಲೋದ್ರೇನು ಬೇರೆ ಯಾವ್ದು ನೀವು ತಗೊಳಕ್ ಆಗಲ್ಲ. ನೀವ್ ಮಾಡಿರೋ ಪಾಪ, ನೀವ್ ಮಾಡಿರೋ ಪುಣ್ಯ, ಆ ಕರ್ಮ ನಿಮ್ಮನ್ನು ಇಟ್ ವಿಲ್ ಬಿ ಆನ್ ದ ಬ್ಯಾಕ್ ಆಫ್ ಯು ಆಲ್ವೇಸ್, ಅಂಡ್ ಇಟ್ ವಿಲ್ ಕಮ್ ಅಂಡ್ ಎಫೆಕ್ಟ್ ಯು ಇನ್ ಎವ್ರಿ ಬರ್ತ್. ದಟ್ ಈಸ್ ವೈ ಯು ಹ್ಯಾವ್ ಟು ಮೇಕ್ ಎ ಸಂಕಲ್ಪ, come out of this birth and death cycle, and you get into a very good contact of a guru who will give you the knowledge and diksha for coming out of this cycle of birth and death. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಸರ್ ಇದು ಒಬ್ರು ಅಣ್ಣ ಕೇಳಿದ್ದಾರೆ. ಸರ್, ಈಗ ನನಗೆ 30 ವರ್ಷ ವಯಸ್ಸಾಗಿದೆ. ನಾನು ಈ ಜನ್ಮದಲ್ಲಿ ಕಲ್ಕಿ ಭಗವಾನ್ ಅವ್ರನ್ನ ಫಿಸಿಕಲ್ ಆಗಿ ನೋಡ್ಬೋದಾ ಅಂತ ಕೇಳಿದ್ದಾರೆ. Provided you follow the path of spirituality with Shraddha, Bhakti, Ekagrata, Manasa, Vacha, Kaya, practice ಮಾಡ್ಕೊಂಡ್ರೆ you have the chance of seeing Kalki Bhagwan physically. ಧನ್ಯವಾದಗಳನ್ನ. ಒಬ್ರು ಅಕ್ಕ ಈ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಸೊ ನಾವು ದೀಪವನ್ನ ಹಚ್ತೀವಿ ದೇವರಿಗೆ. ಸಪೋಸ್ ತುಂಬಾ ಹೊತ್ತು ದೀಪ ಉರಿತಾ ಇರುತ್ತೆ. ಸೊ ಟು ಸ್ವಿಚ್ ಆಫ್ ಅದು ತಾನಾಗೆ ನಂದಿ ಹೋಗೋದಿಕ್ಕೆ ವೇಟ್ ಮಾಡ್ಬೇಕಾ ಅಥವಾ ನಾವು ಆರಿಸ್ಬೋದಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ. ನಂದಿ ಮಾಡಕ್ಕೆ ಅದ್ ಬಿಟ್ಕೊಡ್ಬೇಕಮ್ಮ. ಅದಾಗ ಅದು ಹಾರಾಗ್ತದೆ. ನೀವು ಅದನ್ನ ತಡಿಕೆ ಹೋಗ್ಬೇಡಿ ನೀವು. ಓಕೆ, ಧನ್ಯವಾದಗಳನ್ನ. ಪ್ರಮೋದ್ ಅಣ್ಣ ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡ್ತೀರಾ. ನಮಸ್ಕಾರ ಸರ್. ನಮಸ್ಕಾರಪ್ಪ, ಹೇಳಿ. ನಾವ್ ಈಗಾಗ್ಲೇ ಕೆಲವು ತಪ್ಪು ಮಾಡಿರ್ತೀವಿ ಸರ್. ಆಧ್ಯಾತ್ಮಿಕ ಬರಕ್ಕಿನ ಮುಂಚೆನೆ ಕೆಲವಷ್ಟು ಗೊತ್ತಿಲ್ಲದ ಕೆಲವೆಲ್ಲ ಸಾಮಾಜಿಕವಾಗಿ ತಪ್ಪು ಮಾಡಿರ್ತೀವಿ ಸರ್ ನಾವು. ಅದನ್ನ ತಿದ್ಕೊಳಕ್ ಈಗ ಅವಕಾಶ ಇದೆ. ಆದ್ರೂ ನಮ್ಗೆ ಅದು ಕ್ಯಾರಿ ಆಗದೆ ಇರಕ್ಕೆ ಏನ್ ಮಾಡ್ಬೇಕು ಸರ್? ಅದೇ, ಎಲ್ಲದಕ್ಕೂ ಒಂದು ಗುರು ಬೇಕಪ್ಪ. ಗುರು ನೀವ್ ಹಿಡ್ಕೊಂಡ್ರೆ ಅವ್ರು ನಿಮ್ಗೆ ಆ ದಾರಿ ತೋರಿಸ್ತಾರೆ. ಯಾವ ತರ ನೀವ್ ಮಾಡಿರೋ ತಪ್ಪುಗಳನ್ನ ಕ್ಲೆನ್ಸ್ ಮಾಡ್ಕೊಂಡು ಓವರ್ಕಮ್ ಮಾಡ್ಬೋದು ಅಂತ. ಅದೇ ಮರಾವತಿ ಬರ್ತಾ ಇದೀವಿ ಸರ್, ಗುರು ತಗೊಂಡಿದೀವಿ ಸರ್ ಈಗ ನಾವು ಅಮರರ್ನ. ಅಷ್ಟು ಗೊತ್ತು ಸರ್ ನಮ್ಗೆ. ಕಂಟಿನ್ಯೂಷನ್ ಏನು ಆಗಿಲ್ಲ ಸರ್, ನಮ್ಗೆ ಏನು ಕಾಣಿಸ್ಕೊಂಡಿಲ್ಲ ಸರ್ ಏನು. ಅಲ್ಲ ರೀ, ಅದು ಕ್ಲೆನ್ಸಿಂಗ್ ಅದೇನು ಇದು ಫಿಸಿಕಲ್ ಆಬ್ಜೆಕ್ಟ್, ಅದು ಕ್ಲೆನ್ಸ್ ಮಾಡೋದು ಗೊತ್ತಾಗಕ್ಕೆ ನಿಮ್ಗೆ ನಂಬಿಕೆ ಇರ್ಬೇಕು ಗುರು ಮೇಲೆ. ಆ ಗುರು ಮೇಲೆ ನಂಬಿಕೆ ಇದ್ರೆ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅವ್ರು. ಬಟ್ ಈ ಜನ್ಮದಲ್ಲೇ ಮಾಡೋ ತಪ್ಪೆಲ್ಲ ಕಳ್ಕೊಂಬೋದಲ್ಲ ಸರ್ ನಾವು ಬಾಡಿ ಬಿಡೋದ್ರೊಳಗೆ? ಪ್ರಯತ್ನ ಪಡ್ಬೇಕು ನೀವು ಸಂಪೂರ್ಣವಾಗಿ ನೀವು. ಆಯ್ತು. ನಮಸ್ಕಾರ. ಆಯ್ತು, ನಮಸ್ಕಾರ ಸರ್. ಪ್ರಮೋದಣ್ಣ, ನೀವು ಬಹಳ ಸಲ ಅನ್ಮ್ಯೂಟ್ ಮಾಡ್ತಾ ಇದ್ರಿ, ಬಟ್ ಹಾಗೆ ಮಾಡಬಾರ್ದು. ನೀವು ಹ್ಯಾಂಡ್ ರೈಸ್ ಅಥವಾ ಆಪ್ಷನ್ ಇದ್ ಮಾಡ್ಬೇಕು. ಇಲ್ಲ ನೀವು ಚಾಟ್ ಅಲ್ಲಿ ಆದ್ರೂ ಹ್ಯಾಂಡ್ ಸಿಂಬಲ್ ನ ಕಳಿಸ್ಬೋದು. ಆತರ ನೀವೇ ಅನ್ಮ್ಯೂಟ್ ಮಾಡಬೇಡಿ ಅಣ್ಣ. ಧನ್ಯವಾದಗಳು. ಮುಂದೆ ಒಂದ್ ಪ್ರಶ್ನೆ ಅಕ್ಕದು. ನಮಸ್ಕಾರ ಸತೀಶ್ ಅಣ್ಣ, ನಮ್ಮ ಕರ್ಮ ಡಿಲೀಟ್ ಮಾಡೋಕೆ ಏನಾದ್ರೂ ಒಂದು ಮೆಥಡ್ ಇದೆಯಾ ಅಣ್ಣ? ದೇವರ ಜಪ ಮಾಡಿದ್ರೆ ಕರ್ಮ ಕಡಿಮೆ ಆಗುತ್ತಾ ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಓಕೆ, ಒಬ್ರು ಅಕ್ಕ ಪ್ರಶ್ನೆ ಇದೆ. ನಮ್ಮ ಕರ್ಮಗಳನ್ನ ಡಿಲೀಟ್ ಮಾಡೋದಕ್ಕೆ ಬೇರೆ ಏನಾದ್ರೂ ಮೆಥಡ್ ಇದೆಯಾ? ದೇವರ ಧ್ಯಾನವನ್ನು ಅಥವಾ ದೇವರ ಮಂತ್ರ ಚಾಂಟ್ ಮಾಡೋದ್ರಿಂದ ಕರ್ಮ ಡಿಲೀಟ್ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಶಿ ಸೀಮ್ಸ್ ಟು ಬಿ ಎ ನ್ಯೂ ಪರ್ಸನ್. ಸೊ
ಎಲ್ಲದಕ್ಕೂ ಹೇಳ್ತೀನಿ ಪದೇ ಪದೇ, ಯು ಹ್ಯಾವ್ ಟು ಹ್ಯಾವ್ ಎ ಗುರು. He is the only one who can guide you properly to help you come out of this birth, this cycle of birth and death by cleansing the karma. ಧನ್ಯವಾದಗಳು ಅಣ್ಣ. ಮುಂದೆ ಒಂದು ಪ್ರಶ್ನೆ ಇದೆ. ಅಣ್ಣ, ನನ್ನ ತಂಗಿ ಹಣೆ ನಮ್ಮ ತಂಗಿ ಏನಾದ್ರೂ ತನ್ನ ಮುಂದೆ, ಅಣ್ಣ ನಿಮ್ಮ ಪ್ರಶ್ನೆ ನೀಟಾಗಿಲ್ಲ, ದಯವಿಟ್ಟು ಇನ್ನೊಂದ್ಸಲ ಅದನ್ನ ದಯವಿಟ್ಟು ರೀರೈಟ್ ಮಾಡಿ ಕಳಿಸಿ, ನನ್ಗೆ ಓದ್ಲಿಕ್ಕೆ ಅದು ಕಷ್ಟ ಆಗ್ತಾ ಇದೆ. ಮುಂದಿನ ಪ್ರಶ್ನೆ, ಅಶ್ವತ್ಥ ಕಟ್ಟೆಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು? ಅಡ್ಡ ಬಿದ್ದು ನಮಸ್ಕಾರ ಮಾಡ್ಬೋದಾ ಅಶ್ವತ್ಥ ಕಟ್ಟೆಯಲ್ಲಿ ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಅಶ್ವತ್ಥ ಕಟ್ಟೆ ಬಂದು ಇಟ್ ಈಸ್ ದ ಕಿಂಗ್ ಆಫ್ ದ ಟ್ರೀಸ್. ವೃಕ್ಷದಲ್ಲಿ ಆ ವೃಕ್ಷದಲ್ಲಿ 3 ಇದ್ದಾರೆ. 3 ಡಿವಿನಿಟೀಸ್ ಆರ್ ದೇರ್, ಟ್ರಿನಿಟೀಸ್ ಆರ್ ದೇರ್, ಬ್ರಹ್ಮ ವಿಷ್ಣು ಮಹೇಶ್ವರ. ಅದಕ್ಕೆ ಒಂದು ಶ್ಲೋಕ ಇದೆ. ಆ ಶ್ಲೋಕ ಹೇಳ್ಕೊಂಡು 21 ಸತಿ ಸುತ್ತಿದ್ರೆ ಇಟ್ ವಿಲ್ ಹೆಲ್ಪ್ ಯು ಇನ್ ಯುವರ್ ಮೆಟೀರಿಯಲ್ ಡಿಸೈರ್. 27 ಟೈಮ್ಸ್ ಪ್ರದಕ್ಷಿಣೆ ಮಾಡಿದ್ರೆ ಇಟ್ ವಿಲ್ ಹೆಲ್ಪ್ ಯು ಇನ್ ಸ್ಪಿರಿಚುವಲ್ ಡಿಸೈರ್. ಯೂಶುವಲ್ ಆಗಿ ಮದ್ವೆ ಯಾರು ಆಗಿಲ್ವೋ ಅವರು ಬಂದ್ಬಿಟ್ಟು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಬಿಟ್ಟು ಅಶ್ವತ್ಥ ಕಟ್ಟೆಯನ್ನ ಸುತ್ತುತ್ತಾರೆ. ದೇರ್ ಆರ್ ಡಿಫ್ರೆಂಟ್ ಮೆಥಡ್ಸ್ ಟು ಅಶ್ವತ್ಥ ಕಟ್ಟೆಯನ್ನ ಸುತ್ತೋದು. ಧನ್ಯವಾದಗಳನ್ನ. PK ಅಂತ ಇರೋರು ದಯವಿಟ್ಟು ನಿಮ್ ಪ್ರಶ್ನೆ ರೀರೈಟ್ ಮಾಡಿ. ಇದು ಇಂಪಾರ್ಟೆಂಟ್ ಕ್ವಶನ್, ದಯವಿಟ್ಟು ರೀರೈಟ್ ಮಾಡಿ. ಧನ್ಯವಾದಗಳು. ಅಣ್ಣ, ಮುಂದೆ ಒಂದು ಪ್ರಶ್ನೆ ಇದೆ. Between love and arranged marriage, I was made to choose arranged marriage due to my family prestige. Will that karma hit me back in the form of my son, since that person didn't get married yet, the one whom she loved? This is one Definitely. thing I always have in mind. That karma will definitely affect him and his family. Okay, this is one thing I always have in mind, which is negative. Apart from this, I have not done any bad thing to anybody in my life ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಬಟ್ ನೀವು ತಪ್ಪು ಮಾಡಿದ್ರಲ್ಲ, ನೀವು ಒಬ್ಬರನ್ನ ನಂಬಿಟ್ಟು ಅವ್ರು ನಿಮ್ಮನ್ನ ನಂಬಿದ್ದಾರೆ, ನೀವು ಅವ್ರಿಗೆ ಮೋಸ ಮಾಡ್ಬಿಟ್ಟು ನೀವು ಬೇರೆ ಕಡೆ ಜೀವನ ಮಾಡ್ತಾ ಇದ್ದೀರಾ. ಅವ್ರು ಬೇರೆ ಜೀವನ ತಗೊಂಡಿಲ್ಲ. ಅವರು ಒಂಟಿಯಾಗಿ ಯಾವ ತರ ಅವರು ಅನುಭವಿಸ್ತಾರೋ ಆ ಒಂದು ಪೈನು, ಆ ಒಂದು ಲೋನ್ಲಿನೆಸ್, ಆ ಒಂದು ವಾಟ್ ಎವರ್ ಇಟ್ ಈಸ್ ಅಂಡರ್ಗೋಯಿಂಗ್ ಎ ಡಿಫ್ರೆಂಟ್ ಕೈಂಡ್ ಆಫ್ worries and problems alla, that will come to them and their family definitely. Okay. ಅಕ್ಕ, ಐ ಹೋಪ್ ನಿಮ್ ಪ್ರಶ್ನೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. If you feel to talk to ಅಣ್ಣ, please do give him a call. Thank you ಅಕ್ಕ. ಅಣ್ಣ, ಮುಂದಿನ ಪ್ರಶ್ನೆ. ನಮಸ್ತೆ ಸತೀಶ್ ಸರ್. You have said we have to keep some of our work secret so people would not be jealous, as jealousy is worse than cancer. But will they also face their karma for becoming jealous on us anta kelidare? Well, that is their problem. If they become jealous, that karma will affect them. These people, the person need not think about it. As far as possible, secret and secrecy is one of the principles given by Vasishtha Maharishi. It has to be strictly adhered. Okay, ಧನ್ಯವಾದಗಳಣ್ಣ. PK ಅಣ್ಣ, ನಿಮ್ ಪ್ರಶ್ನೆನ ದಯವಿಟ್ಟು ಬರ್ದ್ ಕಳಿಸಿ, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮಹೇಶ್ ಶೆಟ್ಟಿ ಅಣ್ಣ, ನಿಮ್ ಪ್ರಶ್ನೆ ಸ್ವಲ್ಪ ಅನ್ಕ್ಲಿಯರ್ ಇದೆ, ಮ್ಯೂಟ್ ಮಾತಾಡಿ. ಮಹೇಶ್ ಶೆಟ್ಟಿ ಅಣ್ಣ, ಅಣ್ಣ ಹತ್ರ. ಅಣ್ಣ ನಮಸ್ತೆ ಅಣ್ಣ. ನಮಸ್ಕಾರ, ಹೇಳಿ. ಚೆನ್ನಾಗಿದ್ದೀರಣ್ಣ? ಚೆನ್ನಾಗಿದ್ದೀನಪ್ಪ, ನೀವು? ಚೆನ್ನಾಗಿದ್ದೀವಣ್ಣ, ಚೆನ್ನಾಗಿದ್ದೀವಿ. ಹೇಳಿ, ಏನ್ ವಿಷಯ? ಏನಿಲ್ಲ ಅಣ್ಣ, ಇದು ಯೋಗ ಕ್ಲಾಸ್ಗಳು, ಈ ಪ್ರಾಣಾಯಾಮ, ಆಸನ ಅಭ್ಯಾಸಗಳೆಲ್ಲ ಆನ್ಲೈನ್ ನಲ್ಲಿ ಮಾಡ್ತಿರ್ತೀವಿ. ಹಾಗೆ ನಿಮಗೆ ಗೊತ್ತಿರೋಂಥವ್ರಿಗೆ ಹೊರಗಡೆ ಎಲ್ಲಾದ್ರೂ ಜಾಗಗಳ ಅರೇಂಜ್ ಮಾಡ್ಕೊಂಡು ಸ್ವಲ್ಪ ಹೇಳ್ಕೊಡ್ಬೋದಾ ಅಂತ ಕೇಳಿದ್ರು. ಮಾಡಿ, ತೊಂದ್ರೆ ಇಲ್ಲ. ಒಳ್ಳೆ ಇದು ಸತ್ಕರ್ಮ ನೀವು ಮಾಡ್ತಾ ಇರೋದು, ಮಾಡಿ ನೀವು ದಯವಿಟ್ಟು ಮಾಡಿ. ಸಂಕಲ್ಪ ಮಾಡ್ಕೊಂತ ಇದೀರಣ್ಣ ತುಂಬಾ ದಿನದಿಂದ, ಅದು ಸ್ವಲ್ಪ ಯಾಕೋ ಹಂಗೆ ಹಿಂದಕ್ಕೆ ಬೀಳ್ತಾ ಇದೆ. ಗುರು ಅಮರ ಅವ್ರನ್ನ ಸ್ಮರಣೆ ಮಾಡ್ಕೊಳ್ಳಿ, ಅವರೇ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಹರಿ ಓಂ ಕೃಷ್ಣ. ನಮಸ್ಕಾರ. ನಮಸ್ಕಾರ. ಅಣ್ಣ, ಹ್ಯಾವ್ ಸಮ್ ವಾಟರ್ ಅಣ್ಣ. ಹೇಳಿಮ್ಮ.
ಈ ಸಲ ಮುಂದೆ ಒಬ್ರು ಅಣ್ಣ ಪ್ರಶ್ನೆ ಇದೆ. ಇಫ್ ವಿ ಕನ್ಸ್ಯೂಮ್ ಕೌಸ್ ಮಿಲ್ಕ್ ವಿತೌಟ್ ನೋಯಿಂಗ್ ಹೌ ಕೌ ವಾಸ್ ಟ್ರೀಟೆಡ್, ಇಫ್ ದ ಕೌ ವಾಸ್ ಮಿಸ್ಟ್ರೀಟೆಡ್ ಆರ್ ಇಟ್ಸ್ ಮೇಲ್ calf was sold to a butcher, do we accumulate karma for indirectly supporting that harm, or does the karma go only the owner who owned that cow? See, you are taking the milk. While taking the milk, that is why I have said always, whatever you do, any action you do, Manasa, Vacha, Kaya, say Sri Krishna Arpanamastu and do it. So all such karmas will not affect you. The Lord will take care of it. ಓಕೆ, ಧನ್ಯವಾದಗಳಣ್ಣ. ಅಣ್ಣ ಒಬ್ರು ಕೇಳಿದ್ದಾರೆ, ಓಂ ಸಪ್ತರ್ಷ್ಯೋ ನಮಃ ಈ ಮಂತ್ರವನ್ನು, ಈ ತರ ಒಂದ್ ಮಂತ್ರನ ನಾವು ಹೇಳಿದ್ರೆ ಡಸ್ ಇಟ್ ಕವರ್ ಆಲ್ ದ ಸಪ್ತರಿಷೀಸ್? ಕ್ಯಾನ್ ವಿ ಪ್ರಾಕ್ಟೀಸ್ ಸಮಥಿಂಗ್ ಲೈಕ್ ದಿಸ್ ಅಂತ ಕೇಳಿದ್ದಾರೆ. If you believe in anything and you do from your heart, definitely it will have the fruit of it. ಓಕೆ, ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ನನ್ನ ತಂಗಿ ಏನಾದ್ರೂ ತನ್ನ ಮುಂದೆ ಘಟನೆಗಳು ನಡೆದ್ರೆ ಅಡ್ವಾನ್ಸ್ ಆಗಿ ತುಂಬಾ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾಳೆ. ಸೊ ನೀವು ಹೇಳಿದ್ರೆ ಖಂಡಿತ ಅವಳು ನಿಮ್ ಸಜೆಷನ್ ಫಾಲೋ ಮಾಡ್ತಾಳೆ. ದಯವಿಟ್ಟು ನಿಮ್ ಸಲಹೆಯನ್ನ ನನ್ನ ತಂಗಿಗೆ ಕೊಡಿ ಅಂತ ಒಬ್ರು ಕೇಳಿದ್ದಾರೆ ಅಣ್ಣ. Let us come to Manavati, ma. ಅಲ್ಲಿ ಅಡ್ವೈಸ್ ಮಾಡೋಣ. ಓಕೆ, ಬೇಡ. ಎಸ್ ಅಣ್ಣ. PK ಅಣ್ಣ, ದಯವಿಟ್ಟು ನಿಮ್ಮ ಸಿಸ್ಟರ್ ಅನ್ನ ಕರ್ಕೊಂಡು ಒಂದ್ಸಲ ಮನೋತಿಗೆ ಹೋಗಿ ಅಣ್ಣ ಅವರನ್ನ ಭೇಟಿ ಮಾಡಿ ಮಾತಾಡಿಸಿ. ಧನ್ಯವಾದಗಳು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಬ್ರು ಅಣ್ಣದು, ನಮ್ಮ ತಂದೆ ತಾಯಿ ಕೆಟ್ಟ ಕರ್ಮಗಳನ್ನ ಮಾಡಿದ್ರೆ ನನ್ನ ಹಣೆ ಬರಹ ಅದರಿಂದ ಅಫೆಕ್ಟ್ ಆಗತ್ತಾ ಅಂತ ಕೇಳಿದ್ದಾರೆ. ಖಂಡಿತ ಪೇರೆಂಟ್ ಕರ್ಮ ಬಂದೇ ಬರ್ತದೆ. ಓಕೆ, ಧನ್ಯವಾದಗಳು ಅಣ್ಣ. ಈಗ ತುಂಬಾ ಹೊತ್ತಾಗಿದೆ, ಒಂದ್ಸಲ ನಾನು ಗ್ಯಾಲರಿ ಮೋಡ್ಗೆ ವಾಪಸ್ ಬರ್ತೀನಿ. ವಿಡಿಯೋವನ್ನು ಆನ್ ಮಾಡಿ ಪ್ರಶ್ನೆಯನ್ನ ಕೇಳುವವರು ಕೇಳಿ, ಇಲ್ಲ ಹ್ಯಾಂಡ್ ರೈಸ್ ಆಪ್ಷನ್ ಪ್ರಶ್ನೆ ಯೂಸ್ ಮಾಡಿ ಪ್ರಶ್ನೆಯನ್ನ ಕೇಳಲಿಕ್ಕೆ ಇದ್ರೆ ಕೇಳಿ. ಮೀನ್ ವೈಲ್ ನಾನೊಂದು ಯೂಟ್ಯೂಬ್ ಇಂದ ಪ್ರಶ್ನೆಯನ್ನ ಕೇಳ್ತೀನಿ ಅಣ್ಣ. ಸತೀಶ್ ಅಣ್ಣ, ಆಫ್ಟರ್ ಡೆತ್ ಕ್ಯಾನ್ ವಿ ನೋ ದ ಸೀಕ್ರೆಟ್ ಆಫ್ ವರ್ಲ್ಡ್, ಯೂನಿವರ್ಸ್ ಫಾರ್ಮೇಶನ್ ಅಂಡ್ ಎವ್ರಿಥಿಂಗ್? ಇಟ್ಸ್ ನಾಟ್ ಪಾಸಿಬಲ್. ಆಫ್ಟರ್ ಡೆತ್ ಅದೇ ಆಫ್ಟರ್ ಡೆತ್ ನೀವು it depends on the last thought, what you have thought while leaving the body. Alva? Many times I have said this. That is why you should have a Kailasa or Vaikunta in your mind, which has been advocated by Guru Amara. ಓಕೆ, ಧನ್ಯವಾದಗಳನ್ನ. When you are in this physical body, all the knowledge is given for you to know everything about the Brahmanda or whatsoever the creation of Parabrahma, who he is, and all such things in spirituality. After you leave the body, that facility is not there with you. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ ಯೂಟ್ಯೂಬ್ ಇಂದ ತಗೊಳ್ತಾ ಇದೀನಿ. ರಾಕೇಶ್ ಅನ್ನೋರು ಕೇಳಿದ್ದಾರೆ, ಅಮರ ಗುರುಗಳು ಬೆಂಗಳೂರು ಕರಗ ಉತ್ಸವದ ಬಗ್ಗೆ ಏನಾದ್ರು ತಿಳಿಸಿದ್ದಾರಾ ಅಂತ ಕೇಳಿದ್ದಾರೆ. No, Yellama. So as far as I know, we have not come across any topic of this. ಓಕೆ, ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ ಅವರೇ ಕೇಳಿದ್ದಾರೆ, ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ ಚಾಂಟ್ ಮಾಡ್ಲಿಕ್ಕೆ ಏನಾದ್ರು ರೂಲ್ಸ್ ಇದೆಯಾ, ದೀಕ್ಷೆ ತಗೊಳ್ಳೇಬೇಕಾ ಅಂತ ಕೇಳಿದ್ದಾರೆ. ಪ್ರಶ್ನೆ ಸರಿಗಿಲ್ಲಮ್ಮ. ಲಕ್ಷ್ಮೀ ಹೃದಯ ಅಂದ್ರೆ ಏನು, ಮಹಾವಿಷ್ಣು ಹೃದಯ ಅಂದ್ರೆ ಏನು? ನಾರಾಯಣ ಹೃದಯ ಅದೇ ಏನು ಆತರ ನಾರಾಯಣ ಹೃದಯ? ಅವ್ರು ಜ್ಯೋತಿ ಸ್ವರೂಪ, ಅವ್ರಿಗೇನ್ ಫಿಸಿಕಲ್ ಬಾಡಿ ಇದೆಯಾ ಹೃದಯ ಅನ್ನಕ್ಕೆ? First of all, they should understand the divinities, what they are. They don't have a physical body to have a heart. ಅಣ್ಣ, ನಾರಾಯಣ ಹೃದಯ ಸ್ತೋತ್ರದ ಬಗ್ಗೆ ಅವ್ರು ಕೇಳ್ತಾ ಇದ್ದಾರೆ. ಇಟ್ಸ್ ಅ ಸ್ತೋತ್ರ. ಅದು ಎಷ್ಟೋ ಇದೆಮ್ಮ, ನಾರಾಯಣದ ಎಷ್ಟೋ ಸ್ತೋತ್ರಗಳಿದೆ. ಆಲ್ ದಿಸ್ ಥಿಂಗ್ಸ್ ಆರ್ ಕಮ್ ಔಟ್ ಆಫ್ ದ ರಿಷೀಸ್ ಹೂ ಆರ್ ಗಿವನ್ ಔಟ್. ಅದು ಮಾಡಬಹುದು, ಏನ್ ತಪ್ಪಿಲ್ಲ, ಅದು ತಪ್ಪಿಲ್ಲ, ಮಾಡಬಹುದು. ಅವ್ರ ಪ್ರಶ್ನೆ ಏನಂದ್ರೆ ಡೌಟ್, ದೀಕ್ಷೆ ತಗೊಳ್ಳೇಬೇಕಾ, ಇಸ್ ಇಟ್ ನೆಸೆಸರಿ? ದೀಕ್ಷೆ ತಗೊಂಡ್ರೆ ಇಟ್ ವಿಲ್ ಬಿ ಫ್ರೂಟ್ಫುಲ್. ದೀಕ್ಷೆ ತಗೊಂಡಿಲ್ಲ ಅಂದ್ರೆ ಇಟ್ ವಿಲ್ ನಾಟ್ ಬಿ ಫ್ರೂಟ್ಫುಲ್. ಓಕೆ, ಇನ್ನೊಬ್ರು ಸಾಯಿ ಮಂಜುನಾಥ್ ಅಣ್ಣ ಅಂತ ಒಬ್ರು ಹೇಳ್ತಿದ್ದಾರೆ, ಈಸ್ ಔಟ್ ಆಫ್ ಕನ್ಸರ್ನ್.
ಹಲೋ ಸರ್, ನಿಮ್ಗೆ ನಿಮ್ಮ ಹೆಲ್ತ್ಗೆ ಏನಾದ್ರೂ ತೊಂದರೆ ಆಗಿದ್ಯಾ ಅಂತ ಭಯ ಆಗ್ತಿತ್ತು. ಆರ್ ಯು ಓಕೆ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ ಅಣ್ಣ ಇನ್ ದ ಯೂಟ್ಯೂಬ್. ಐ ಆಮ್ ಫೈನ್ ಬೈ ದ ಗ್ರೇಸ್ ಆಫ್ ಮೈ ಗುರು ಅಮರ. ಎಸ್ ಅಣ್ಣ, ಧನ್ಯವಾದಗಳು. ಮುಂದೆ ಇಲ್ಲಿ ಚಾಟ್ ಇಂದ ಪ್ರಶ್ನೆ ತಗೊಳ್ತೇನೆ. ಅಣ್ಣ, ಅನ್ನ ಪ್ರಸಾದ ದೇವಸ್ಥಾನಗಳಲ್ಲಿ ನಾವು ಸ್ವೀಕರಿಸಬಹುದಾ? ದೇವಸ್ಥಾನಗಳಲ್ಲಿ ಕೃಷ್ಣ ಇಲ್ಲೇ ಇರ್ಲಿ, ಎಲ್ಲೇ, ಇವನ್ ವೆನ್ ಯು ಗೋ ಟು ಎ ಹೋಟೆಲ್, ವೆರೆವರ್ ಯು ಗೋ, ಯು ವಾಂಟ್ ಟು ಪ್ರಸಾದ ಆಗ್ಲಿ ತಿನ್ನೋದಾಗ್ಲಿ ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ಬಿಟ್ಟು ತಿನ್ನಿ. ಯು ವಿಲ್ ಬಿ ಪ್ರೊಟೆಕ್ಟೆಡ್. ಓಕೆ ಓಕೆ. ಅದನ್ನ ಕಲ್ಟಿವೇಟ್ ಮಾಡ್ಕೋಬೇಕಮ್ಮ ಇವರು. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು ದೆಮ್ ಎವ್ರಿ ಟೈಮ್ ಇನ್ at Manavati, in Zoom meeting. Let them cultivate this Sri Krishna Arpan also in every action, what they do, body, mind and intellect. ಓಕೆ, ಧನ್ಯವಾದಗಳನ್ನ. ಒಬ್ರು ಪ್ರಶ್ನೆ ಕೇಳಿದ್ದಾರೆ. ಇಟ್ಸ್ ಅ ಸ್ಮಾರ್ಟ್ ಕ್ವೆಶ್ಚನ್. ಡು ವಿ ಹ್ಯಾವ್ ಎನಿ ರಿಷಿ ಆರ್ ಎನಿ ಡಿವಿನಿಟಿ ಮಹಾತ್ಮ ಲಿವಿಂಗ್ ಫಿಸಿಕಲಿ ಇನ್ ಬೆಂಗಳೂರು? ಐ ನೋ whom they are trying to ask about. ಅಲ್ಲ, ಬೇಕಾದ ಜನ ಇದ್ದಾರೆ, ಹುಡುಕ್ಬೇಕು ಇವ್ರು. ಸ್ಪೆಸಿಫಿಕ್ ಆಗಿ ನೇಮ್ ಕೇಳಿಲ್ಲ, ಬಟ್ ಜಸ್ಟ್ ದೇ ಹ್ಯಾವ್ ಆಸ್ಕ್ಡ್ ಲೈಕ್ ದಿಸ್. There are so many spiritual personalities who doesn't come in public. You have to go in search of them. By virtue of your good luck, they will come and contact you, or you should have the hunger to come across a spiritual personality like Avadhuta, Yogi, Mahatma. Definitely you will come across. ಓಕೆ, ಧನ್ಯವಾದಗಳನ್ನ. ಮುಂದೆ ಇನ್ನೊಂದು ಬೇರೆ ಅಕ್ಕ ಒಬ್ರು ಕೇಳಿದ್ದಾರೆ. ನಮಸ್ಕಾರ ಸತೀಶ್ ಅಣ್ಣ. ಒಬ್ರು ನಮ್ಗೆ ಪ್ರೀತಿಸಿ ಮೋಸ ಮಾಡಿ ಬೇರೆಯವರನ್ನ ಮದ್ವೆ ಆಗಿ ಈಗ ಫ್ರೆಂಡ್ ಆಗಿ ಇರು ಅಂತ ಅಂದ್ರೆ ಅಕ್ಸೆಪ್ಟ್ ಮಾಡ್ಬೇಕಾ ಅಂತ ಒಂದು ಪರ್ಸನ್ ನ ಫ್ರೆಂಡ್ ಆಗಿ ಅಂತ ಕೇಳಿದ್ದಾರೆ. So it depends on their individual thinking, Amma. We cannot advise on this. Yes, ಧನ್ಯವಾದಗಳು. ಮುಂದೆ ಒಂದು ಪ್ರಶ್ನೆ. It is their personal life. ಮುಂದೆ ಒಂದು ಪ್ರಶ್ನೆ. ಹನುಮಾನ್ ಚಾಲಿಸವನ್ನು ಪಠಣ ಮಾಡೋದ್ರಿಂದ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಆಗುತ್ತಾ? ನನಗೆ ಮತ್ತೆ ನನ್ನ ಕುಟುಂಬಕ್ಕೆ ಮಾಡಿರುವಂತ ಒಂದು ಬ್ಲಾಕ್ ಮ್ಯಾಜಿಕ್ ರಿಮೂವ್ ಆಗುತ್ತಾ ಅಂತ ಕೇಳಿದ್ದಾರೆ. ಶ್ರದ್ಧೆ, ಭಕ್ತಿ, ಒಂದು ನಂಬಿಕೆಯಿಂದ ಆ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿದ್ರೆ ಡೆಫಿನೆಟ್ಲಿ ಶ್ರೀ ಆಂಜನೇಯ ವಿಲ್ ಪ್ರೊಟೆಕ್ಟ್. ಎಸ್, ಧನ್ಯವಾದಗಳು ಅಣ್ಣ. ಮುಂದಿನ ಓಕೆ, ಈಗ ನಾವು ವಾಪಸ್ಸು ಗ್ಯಾಲರಿ ಮೋಡಿಗೆ ಬಂದಿದ್ದೀವಿ. ಏನಾದ್ರು ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. Pavitra 8:30. And wait. I just want to read out something for you from YouTube. Satishana, first, I generally viewed this video on the YouTube, but every week it has become habit for me and will be waiting for Satsanga video in the YouTube. After watching Satsanga, my mind is becoming cool. But last 2 weeks, I missed it very badly. Thanks for the Satsanga. And I also remember Guru Amara when I feel tensed anta obru anna bardidare. Ask that person to have a continuity of this throughout the day, not only during the satsanga, once in a week like that. Every day, every hour, he has to have this continuity of divinity in him. ಧನ್ಯವಾದಗಳನ್ನ. ಮುಂದೆ ಒಬ್ರು ಅಣ್ಣ ಪ್ರಶ್ನೆ ಇಲ್ಲಿ ಚಾಟ್ ಅಲ್ಲಿ ಕೇಳಿದ್ದಾರೆ. ಸರ್, ಫಿಸಿಕಲಿ ಯಾರು ಗುರುಗಳು ಸಿಗದಿದ್ದರೆ ಸಪ್ತ ಋಷಿಗಳಲ್ಲಿ ಒಬ್ಬರನ್ನು ಗುರು ಅಂತ ಕನ್ಸಿಡರ್ ಮಾಡಿಕೊಂಡು ಆಧ್ಯಾತ್ಮ ಸಾಧನೆ ಮಾಡಬಹುದಾ ಅಂತ ಕೇಳಿದ್ದಾರೆ. ಆವಾಗ್ಲೇ ಹೇಳಿದ್ದೆ ನಮ್ಮ ಪ್ರಶ್ನೆ. ಶ್ರೀ ಕೃಷ್ಣ ಈಸ್ ಅವರ್ ಜಗದ್ಗುರು. Accept him as your guru and go into the spiritual path. Yes, Anna. ಧನ್ಯವಾದಗಳು. Anna, I think for today I have taken few questions and that is all over. And thank you, Anna. ಇವತ್ತು ಪ್ರಶ್ನೆಗಳನ್ನ ಆನ್ಸರ್ ಮಾಡಿದ್ದಕ್ಕಾಗಿ ಹಾಗೂ ಎಲ್ಲರೂ ಅಟೆಂಡ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಸರ್ವಂ ಕೃಷ್ಣಾರ್ಪಣಮಸ್ತು.
ಅರ್ಪಣಮಸ್ತು ಅಣ್ಣ. ಆ, ಅಣ್ಣ ಒಬ್ರು ಓಕೆ ಅರ್ಪಣಮಸ್ತು ಅಣ್ಣ. ಎಲ್ಲರಿಗೂ ಶ್ರೀಕೃಷ್ಣ ಅರ್ಪಣಮಸ್ತು. ಪಿ ಕೆ ಅಣ್ಣ ಅವರೇ, ನಿಮ್ಮ ಪ್ರಶ್ನೆಯನ್ನ ಖಂಡಿತ ಮುಂದಿನ ವಾರ ನಾನು ಕೇಳ್ತೀನಿ. ಧನ್ಯವಾದಗಳು.